ಜೈ ಹಿಂದ್. ನೋಡ್ರಿ, ಕೆಲವೊಂದು ಜನರಿಗೆ ಏನಪ್ಪ ಅಂತಂದು ಹೇಳಿದ್ರೆ ಆಲ್ ದಿ ಬೆಸ್ಟ್. ಸೊ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಿ, ಇವಾಗ ಜಾಯ್ನ್ ಆಗಿದ್ರು, ಹಿಂದ್ಗಡೆ ಲಾಸ್ಟ್ ಕ್ಲಾಸಸ್ಗಳನ್ನ ಕೇಳಿದ್ರು, ಅವರೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಮತ್ತೇನಂತಂದು ಹೇಳಿ ಸರ್ ನಾವು ಎಕ್ಸಾಮ್ ಬರಿತೀವ್ರಿ ಅಂತಂದು ಹೇಳಿ ಮತ್ತೆ ಜಾಯ್ನ್ ಆಗಿದ್ರು. ಬಟ್ ಅದರ ಅವ್ರು ಸೆಲೆಕ್ಷನ್ ಆಗಿದ್ದಾರೆ, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ನನ್ನ ಕ್ಲಾಸಸ್ಗಳನ್ನ ಯಾರ್ಯಾರು ನೋಡತ್ತೀರಿ ಅವರಿಗೂ ಕೂಡ, ಆಮೇಲೆ ಇವಾಗ ಯಾರು ನೋಡಕತ್ತೀರಿ ನಿಮ್ಗೆ ಒಂದೇ ಏನಪ್ಪ ಅಂತಂದು ಹೇಳಿದ್ರೆ ನೀವು ಯೂನಿಫಾರ್ಮ್ ಹಾಕೋಬೇಕಷ್ಟೆ. ನಿಮ್ಮ ತಲೆಯಾಗಿರ್ಬೇಕೇನಂತಂದು ಹೇಳಿದ್ರೆ ಯೂನಿಫಾರ್ಮ್ ಹಾಕೋಬೇಕು. ನಾನು ಯಾವಾಗ ಸಿಲೆಬಸ್ ಮುಗಿಸ್ತೀನಿ, ನಾನು ಹೆಂಗೆ ಹೇಳ್ತೀನಿ, ಏನು ಮಾಡ್ತೀನಿ ಅಂತಂದಲ್ಲ. ಲಿಂಕ್ ಬಿಟ್ಟ ತಕ್ಷಣ ಜಾಯ್ನ್ ಆಗಬೇಕು, ಹೇಳಿದ ವಿಡಿಯೋಸ್ಗಳನ್ನ ಓದಬೇಕು. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಸರ್ ನಾನು ಯಾವ ಬುಕ್ ಓದಲ್ರಿ ಅಂತಂದೇಳಿ, ನಿನಗೆ ಬುಕ್ ಓದಕ್ಕೆ ಬಂದಿದ್ರೆ ನೀ ಇಲ್ಲಿ ಯಾಕೆ ಬರ್ತಿದ್ದಿ? ಬುಕ್ಸ್ ಕೇಳಕ್ಕೆ ಹೋಗ್ಬೇಡ್ರಿ. ನಾ ಏನು ಹೇಳ್ತೀನಿ, ಯಾವ ವಿಡಿಯೋಸ್ಗಳನ್ನ ಹೇಳ್ತೀನಿ ಅವುಗಳನ್ನಷ್ಟ ನೋಡ್ರಿ, ಅದನ್ನಷ್ಟ ಫಾಲೋ ಮಾಡಿರಿ. ಆಮೇಲೆ ನೆಕ್ಸ್ಟು ನಿಮ್ಮ ಸುತ್ತಮುತ್ತ ಏನಂತಂದು ಹೇಳಿದ್ರೆ ಕೆಲವೊಂದು ಜನ ಇರ್ತಾರೆ, ತಲೆ ತಿನ್ನೋರು ಇರ್ತಾರೆ. ಅವ್ರು ನಾವು ಸಿಂಪಲ್ ಆಗಿ ತಲೆ ತಿನ್ನೋರು ಅಂತಂದು ಹೇಳ್ತಲ್ಲ, ಅವ್ರ ಮಾತುಗಳು ಕೇಳಕ್ಕೆ ಹೋಗ್ಬೇಡ್ರಿ. ಅದು ನಿಮ್ಮ ಮನ್ಯಾಗಿನಾರ ಆಗಿರುವಾರಕ ಅವ್ರ ಮಾತು ಒಟ್ಟ ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಹೇಳ್ತಾರೋ ಕೆಲಸ ಮಾಡಂತಂದು ಹೇಳ್ತಾರೆ, ಕೆಲಸ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟೆಲ್ಲ ಕೆಲಸ ಮಾಡಿರಿ. ನಿಮಗೆ ಯಾವಾಗ ಟೈಮ್ ಸಿಗುತ್ತಾ, ನಿಮಗೆ ಯಾವಾಗ ಟೈಮ್ ಸಿಗುತ್ತಾ ಆ ಟೈಮ್ದಾಗ ಏನಪ್ಪ ಅಂತಂದು ಹೇಳಿದ್ರೆ ವರ್ಕ್ ಮಾಡಿರಿ. ಎಲ್ರಿಗೂ ಕ್ಲಿಯರಾ? ಯಾರಿಗೂ ಬಾರಾಗಕ್ಕೆ ಹೋಗ್ಬೇಡ್ರಿ. ಇವ್ ನೋಡಪ್ಪ ಇವ ಉಡಾಳ್ಗೊಂದು ಚಿಂತೆ ಆದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಚಿಂತೆ ಅಂತ. ಮೊದಲು ನೀನ ಕಲಿ ಮಾರಾಯ, ಆಮೇಲೆ ಪಾಸಿಂಗ್ ಮಾರ್ಕ್ಸ್ಗೆ ಹೋಗಕ್ಕೆ ನಿಂತು ಹೊಯ್ಕೋಬೇಕಲ್ಲ. ನಿಮಗೆ ಕ್ಲಾಸ್ ಜಾಯ್ನ್ ಆಗಿ 2-3 ದಿನ ಆಗಿರ್ಬೇಕಿನ್ನ. ಪಾಸಿಂಗ್ ಮಾರ್ಕ್ಸ್ ಎಷ್ಟ, ಅದಾದ ನಂತರ ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಎಷ್ಟ, 35 ಕ್ವಶನ್ ಬಿಡಿಸ್ಬೇಕು. ನೀವು 35 ಕ್ವಶನ್ ಬಿಡಿಸ್ತೇನ? ಕಲೀರಿಪ್ಪ ಅಂತಂದು ಹೇಳಿದ್ರೆ ಕಲಿಯಂಗಿಲ್ಲ. ಉದ್ರಿ ಮಾತುಗಳು ನೀವು ಯಾವಾಗ ಉದ್ರಿ ಮಾತುಗಳು ಬಿಟ್ಬಿಟ್ಟು ಕರೆಕ್ಟಾಗಿ ಸ್ಟಡಿ ಮಾಡಕ್ಕೆ ಹಿಡ್ತೀರಿ ಅಲ್ಲಿವರೆಗೂ ಯಾವ ಏನೂ ಕೇಳಂಗಿಲ್ಲ. ಎಷ್ಟು ಮಾರ್ಕ್ಸ್, ಅದಾದ ನಂತರ ನೆಕ್ಸ್ಟ್ ಮೆರಿಟ್ ಎಲ್ಲಿಗೆ ನಿಲ್ತೈತಿ, ಅದೆಲ್ಲಿಗೆ ನಿಲ್ತೈತಿ, ಇದೆಲ್ಲಿಗೆ ನಿಲ್ತೈತಿ ಅಂತಂದು ಹೇಳಿ ನೀವೇನ ನಿಮ್ಮ ಗುರಿ ಏನ 35 ಕ್ವಶನ್ ಸಾಲ್ವ್ ಮಾಡ್ಬೇಕು. ಯಾರಾಗಲಿ, ಹುಡುಗರಾಗಲಿ ಹುಡುಗಿರಾಗಲಿ, 35 ಕ್ವಶನ್ 50ರೊಳಗಡೆ. ಇವನ್ ಟೆಕ್ನಿಕಲ್ಲು, ಅದರ್ ಥಿಂಗ್ಸ್, ಟ್ರೇಡ್ ಮ್ಯಾನು ಯಾರ್ಯಾರು ಇದಾರೆ, ಯಾರು ಬೇಕಾದ್ರೆ ಇರಕ್ಕೆ ನಿಮ್ಮ ಕ್ವಶನ್ಸ್ಗಳಲ್ಲಿ ಏನಂತಂದು ಹೇಳಿದ್ರೆ 35 ಕ್ವಶನ್ಸ್ಗಳನ್ನ ನೀವು ಟಚ್ ಮಾಡಬೇಕು. ಅದೇ ಅಂತಂದು ಹೇಳಿದ್ರೆ ಏಮ್ ಇಟ್ಕೊಳ್ರಿ. ಅದನ್ನ ಬಿಟ್ಬಿಟ್ಟು ಎಷ್ಟು ಮಾಡಿದ್ರೆ ಪಾಸ್ ಆಗತೈತಿ, ಅದಾದ ನಂತರ ಮಾರ್ಕ್ಸ್ ಎಷ್ಟು ಬರಬೇಕು, ಮೆರಿಟ್ ಎಷ್ಟು ನಿಲ್ಲಬೇಕು, ಇನ್ನು ಎಲ್ಲರಿಗೂ ಕನಸು ಬಿದ್ದೈತಿ ಹೇಳಕ್ಕ. ಸರ್ ನಾನು 35 ಕ್ವಶನ್ ಮಾಡನ್ರಿ, ಫಿಸಿಕಲ್ ಮಾಡ್ತೇನ್ರಿ, ಔಟ್ ಆಫ್ ಔಟ್ ಹೊಡಿತೇನ್ರಿ ಫಿಸಿಕಲ್ದಾಗ ಅಂತಂದು ಹೇಳಿದ್ರೆ ನಿಮ್ಮ ಸ್ಕೋರ್ ಎಷ್ಟಾಗತ್ತೆ? ಜಾಸ್ತಿ ಆಗತ್ತೇನಿಲ್ಲ? ಅವಾಗ ತಂತಾನ ನಿಮ್ದು ಮೆರಿಟ್ ಲಿಸ್ಟ್ನಾಗ ಫಸ್ಟ್ ಆ ಸೆಕೆಂಡ್ ಒಳಗಡೆ ಬಂದಿರ್ತೈತಿ. ನಿಮಗೆ ಬೇಕಾಗಿರೋದು ಒಂದು ಜಾಬ್, ಉಳಿದ ಬಗ್ಗೆ ಊರು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದು ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ನಾನು ಏನೇ ಹೇಳಿದ್ರು ಕೂಡ ಅದನ್ನ ಏನಂತಂದು ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಇಲ್ಲ ಅಂತಂದು ಹೇಳಿದ್ರೆ ತಲೆಯಾಗಿನ ತೆಗಿರಿ, ಕ್ಲಾಸಿಂದ ಹೊರಗೆ ಹೋಗ್ಬಿಡ್ರಿ. ಎಸ್ ನೋಡ್ರಿ, ನಿನ್ನೆ ಏನಪ್ಪ ಅಂತಂದು ಹೇಳಿದ್ರೆ 40 ಕ್ವಶನ್ಸ್ಗಳಾಗಿದ್ದು. ಇದೇನಪ್ಪ ಅಂತಂದು ಹೇಳಿದ್ರೆ ಜಸ್ಟ್ ಎಕ್ಸಾಂಪಲ್ ಯಾವ ಥರ ಕ್ವಶನ್ಸ್ಗಳು ಇರ್ತಾವೆ ಅಂತಂದು ಹೇಳಿ ಒಂದು ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಕತ್ತಿದ್ದೆ. ಆಮೇಲೆ ನೆಕ್ಸ್ಟ್ ಇನ್ನೇನಂತಂದು ಹೇಳಿದ್ರೆ ನೆಕ್ಸ್ಟ್ ವೀಕ್ ನಾವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ಥರ ಏನಂತಂದು ಹೇಳಿದ್ರೆ ತೊಗೊಂಡು ಹೋಗ್ತೀನಿ, ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಏನಂತಂದು ಹೇಳಿದ್ರೆ ಒಂದು 10 ದಿನಪ್ಪ, ಮಾರ್ಚ್ 15ರವರೆಗೂ ಏನಂತಂದು ಹೇಳಿದ್ರೆ ನಿಮ್ಗೆ ತಿಳಿಲಿ ಬಿಡಲಿ, ನಾನು ಏನು ಹೇಳ್ತಾನಲ್ಲ ಫಾಲೋ ಮಾಡ್ರಿ. ನಿಮ್ಗೆ ಎಲ್ಲಿ ಅರ್ಥ ಆಗಂಗಿಲ್ಲ ಜಸ್ಟ್ ಏನಂತ ಅದು ಮರೀಲಿ. ನಿಮ್ಗೆ ಇಲ್ಲಿವರೆಗೂ ಏನು ಹೇಳಿದನಲ್ಲ ಅದನ್ನೆಲ್ಲ ಮರ್ತರೂ ಪರವಾಗಿಲ್ಲ. ಬಟ್ ಏನಂತಂದು ಹೇಳಿದ್ರೆ ಕ್ಲಾಸ್ ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಡೈಲಿ ನೋಡ್ರಿ. ಇದನ್ನ ಬಿಟ್ಟು ಏನು ಮಾಡಕ್ಕೆ ಹೋಗ್ಬೇಡ್ರಿ. 15 ದಿನ, ಒಟ್ಟು 15 ದಿನ ಆದ ನಂತರ ನಿಮಗೆ ಗೊತ್ತಾದೈತಿ. ನಿಮ್ಗೆ ಏನು ಗೊತ್ತಿರಂಗಿಲ್ಲ, ಸರ್ ಇದು ನಾವೆಲ್ಲ ನೋಡ್ದಂಗೆ ಐತ್ರಿ, ಇದನ್ನೆಲ್ಲ ಕೇಳ್ದಂಗೆ ಐತ್ರಿ, ನೀವು ಹೇಳಿದಿರ್ರಿ ಇದನ್ನ, ಈ ಥರ ಮಾತುಗಳು ಬರಕ್ಕೆ ಇಡ್ತಾವೆ. ಆ ಥರ ಮಾತುಗಳು ಬಂದು ಅಂತಂದು ಹೇಳಿದ್ರೆ ನಿಮ್ದು ಅರ್ಧ ಕೆಲಸ ಮುಗೀತು. ಇನ್ನೇನು ಮುಂದಕ್ಕೆ ನೆನ್ಪಿಟ್ಕೊಳ್ಳೋದು ಮೆಥಡ್ಗಳು ಅಷ್ಟ, ಅದನ್ನು ನಾನು ಹೇಳ್ಕೊಡ್ತೀನಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಎಕ್ಸ್ ಇವೆಲ್ಲ ಬಿಟ್ಬಿಡೋದು, ಇವನು ಇಪ್ಪು ಅದು ಇದು ಅಂತಂದು ಹೇಳಿ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ. ಎಕ್ಸ್ ಆ್ಯಂಡ್ 2x ಅಂತಂದೈತೆ. ಸೊ ಎಲ್ರಿಗೂ ಕೇಳಿಸ್ತಿದೆಯಲ್ಲ ನನ್ನ ಮಾತುಗಳು? ಎಕ್ಸ್ ಆ್ಯಂಡ್ 2x ಅಂತಂದು ಹೇಳಿ 2 ನಂಬರ್ ಇದಾವೆ, ಎಕ್ಸ್ ಮತ್ತು 2x ಅಂತಂದು ಹೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಅವೇನಪ್ಪ ಅಂತಂದು ಹೇಳಿದ್ರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಏನಿದು ಸಪ್ಲಿಮೆಂಟ್ರಿ ಅಂತಂದು ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ರಿ. ಸಪ್ಲಿಮೆಂಟ್ರಿ ಅಂತಂದು ಹೇಳಿದ್ರೆ ನಿಮ್ಮ ಡೇ ಟು ಡೇ ಲೈಫ್ದಾಗ ಏನಂತಂದು ಹೇಳ್ರಿ. ಸಪ್ಲಿಮೆಂಟ್ರಿ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಸಪ್ಲಿಮೆಂಟ್ರಿ ಅಂತಂದು ಹೇಳಿ ಎಲ್ಲಿ ಯೂಸ್ ಮಾಡ್ತಾರೆ? ಸರ್ ನಾವು ಒಂದು ಪೇಪರ್ ತೊಗೊಂಡಿರ್ತೇನೆ ರೀ, ಎಕ್ಸಾಮ್ ಬರಿತಿರ್ತೇನೆ ರೀ, ಅದಾದ ನಂತರ ನೆಕ್ಸ್ಟ್ ಅದು ಸೀಟ್ ತುಂಬಿರ್ತೈತೆ ರೀ,
ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಪ್ಲಿಮೆಂಟ್ರಿ ಕಟ್ತೇನೆ ರೀ ಸರ್ ಅಂತಂದೇಳಿ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಸಪ್ಲಿಮೆಂಟ್ರಿ ತೊಗೊಂಡು ಅದನ್ನು ಕಟ್ತೀನಿ ರೀ ಅಂತಂದೇಳಿ. ಕ್ಲಿಯರಾ? ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಪೇಪರಲ್ಲಿ ಕಟ್ತೀರಿ. ಸೊ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಒಂದೇನಪ್ಪ ಅಂತ ಆ್ಯಂಗಲ್ ಅಂತಂದು ಹೇಳಿದ್ರೆ ಕೋನ ಅಂತಂದು ಹೇಳ್ತೀವಿ. ಆ್ಯಂಗಲ್ ಅಂತಂದು ಹೇಳಿದ್ರೆ ಕೋನ. ಅದರಲ್ಲಿ ಏನಪ್ಪ ಒಂದು ಕೋನ ಐತಿ. ಸೊ ಈ ರೀತಿ ಏನಂತಂದು ಹೇಳಿದ್ರೆ ಒಂದು ಕೋನ ಐತಿ. ಇದ್ರ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಇನ್ನೊಂದು. ಸೊ ಈ ಥರ ಇನ್ನೊಂದು ಯಾವುದೋ ಒಂದು ಕೋನ ಬರುತ್ತಲ್ಲ, ಇದು ಒಂದು ಕೋನ. ಸಪ್ಲಿಮೆಂಟ್ರಿ ಅಂತಂದು ಹೇಳಿದ್ರೆ ಅದ್ರ ಸೈಡ್ ಈಗ ಹೆಂಗೆ ಪೇಪರ್ ಇರ್ತೈತಿ, ಪೇಪರ್ ಸೈಡ್ ಇನ್ನೊಂದು ಪೇಪರ್ನ ಕಟ್ತಿರಲ್ಲ, ಈಗ ಒಂದು ಕೋನ, ಅದ್ರದ್ದು ಸೈಡ್ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಕೋನ. ಇದು ಹೆಂಗೆ ಬರ್ಕೊಂಡ್ವಿ ಅಂತಂದು ಗೊತ್ತಾಯ್ತಾ? ಸಪ್ಲಿಮೆಂಟ್ರಿ ಆ್ಯಂಗಲ್ಗಳನ್ನು ಯಾವ ರೀತಿಯಾಗಿ ಬರ್ಕೊಂಡ್ವಿ ಅಂತಂದು ಎಲ್ರಿಗೂ ಗೊತ್ತಾಯ್ತಾ? ಎಸ್ ಅಂತಂದು ಹಾಕ್ರಿ, ಇಲ್ಲ ನೋ ಅಂತಂದು ಹಾಕ್ರಿ. ಎಸ್. ಸಪ್ಲಿಮೆಂಟ್ರಿ ಅಂತಂದು ಹೇಳಿದ್ರೆ ಎಕ್ಸಾಮ್ದಾಗ ಬಳಸ್ತೀರಿ. ಒಂದು ಪೇಪರ್ನ ಬರಿತಿರ್ತೀರಿ, ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಪೇಪರ್ನ ತೊಗೊಂತೀರಿ, ಅದನ್ನ ಸೈಡ್ಗೆ ಕಟ್ತಿರಲ್ಲ ಹಂಗೆ. ಈಗ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದು ಹೇಳಿದ್ರೆ ಒಂದು ಕೋನ ಇರುತ್ತೆ, ಅದ್ರ ಸೈಡ್ ಏನಪ್ಪ ಅಂತಂದು ಹೇಳಿದ್ರೆ ಇನ್ನೊಂದು ಕೋನ. ಇವಾಗ ಇಲ್ಲಿ ಏನಿದಾವೆ, ಒಂದು ಎಕ್ಸ್ ಅಂತಂದೈತಿ, ಇನ್ನೊಂದು 2x ಅಂತಂದೈತಿ. ಆ್ಯಕ್ಚುಲಿ ಏನು ಕೊಡ್ತೀವಿ, ಡಿಗ್ರಿ ಒಳಗಡೆ ಕೊಡ್ತೀವಿ. 60 ಡಿಗ್ರಿ 30 ಡಿಗ್ರಿ ಅಂತಂದು ಕೊಡ್ತಾರೆ ಕೋನಗಳನ್ನ, ಬಟ್ ಅದ್ರ ಹಂಗೆ ಕೊಟ್ಟಿಲ್ಲ. ಇಲ್ಲಿ ಎಕ್ಸ್ ಮತ್ತು 2x ಕೊಟ್ಟಿದ್ದಾನೆ. ಇದನ್ನೇನಪ್ಪ ಅಂತಂದು ಹೇಳಿದ್ರೆ ಒಂದು ಸಾರಿ ರಿಟರ್ನ್ ಜಾಯಿನ್ ಆಗ್ರಪ್ಪ. ಸೊ ಇನ್ನೊಂದು ಸಾರಿ ಏನಂತಂದು ಹೇಳಿದ್ರೆ ರಿಟರ್ನ್ ಜಾಯ್ನ್ ಆಗ್ರಿ. ಯಾರಿಗೆ ಕೇಳಿಸ್ತಿಲ್ಲ ಅವ್ರು ಇನ್ನೊಂದು ಸಾರಿ ರಿಟರ್ನ್ ಜಾಯ್ನ್ ಆಗ್ರಿ. ಇಲ್ಲಿ ನೋಡ್ರಿ, ಒಂದು ಕೋನವನ್ನು ನಾವೇನು ಮಾಡೋಣ ಅಂತಂದು ಹೇಳಿದ್ರೆ ಎಕ್ಸ್ ಅಂತಂದು ಅನ್ಕೊಳ್ಳೋಣ, ಇನ್ನೊಂದು ಕೋನವನ್ನು ಏನಪ್ಪ ಅಂತಂದು ಹೇಳಿದ್ರೆ 2x ಅಂತಂದು ಅನ್ಕೊಳ್ಳೋಣ. ಸೊ ಒಂದು ಕೋನ ಏನಪ್ಪ ಅಂತಂದು ಹೇಳಿದ್ರೆ ಎಕ್ಸು, ಇನ್ನೊಂದು ಕೋನ ಏನಪ್ಪ ಅಂತಂದು ಹೇಳಿದ್ರೆ 2x. ಸೊ ಈ ಥರ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ಗಳು ಬಂದು ಅಂತಂದು ಹೇಳಿದ್ರೆ ಅವುಗಳದ್ದು ಮೊತ್ತ ಈ ಥರ ಎರಡು ಬಂದು ಅಂತಂದು ಹೇಳಿದ್ರೆ ಅವುಗಳ ಮೊತ್ತ ಎಷ್ಟಿರುತ್ತಪ್ಪ ಅಂತಂದು ಹೇಳಿದ್ರೆ 180 ಇರುತ್ತೆ. ಎಷ್ಟಿರುತ್ತೆ? 180 ಇರುತ್ತೆ. ಈಗ ಕಂಡು ಹಿಡೀರಿ ನೀವು, ಯಾರಿಗೆ ಎಷ್ಟು ಏನು ಗೊತ್ತಾಗಿರೋದಕ್ಕೆ ನೋಡೋಣ. ಈಗ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದು ಬರ್ತಾವಲ್ಲ, ಈ ಕೋನ ಎರಡೂ ಕೂಡಿದ್ರೆ ಎಷ್ಟಿರುತ್ತಪ್ಪ ಅಂತಂದು ಹೇಳಿದ್ರೆ ಅದ್ರದ್ದು ಮೊತ್ತ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಹೆಂಗೆ ಬರ್ಕೊಂತೀರಿ? ಎಕ್ಸ್ ಪ್ಲಸ್ 2x = ಏನಪ್ಪ ಅಂತಂದು ಹೇಳಿದ್ರೆ 180 ಡಿಗ್ರಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ ಕಂಡು ಹಿಡೀರಿ ನೋಡೋಣ ಎಲ್ಲರೂ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಎಕ್ಸ್ ಪ್ಲಸ್ 2x ಅಂತಂದು ಹೇಳಿದ್ರೆ ಎಷ್ಟಾಯ್ತು? 3x 180 ಡಿಗ್ರಿ. ಎಕ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಎಷ್ಟಾಗತ್ತೆ? 60 ಡಿಗ್ರಿ ಆಗುತ್ತೆ. ಎಕ್ಸ್ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 60 ಡಿಗ್ರಿ ಆಗುತ್ತೆ. ಕ್ಲಿಯರ್? ಇಲ್ಲಿ ಏನು ಕೇಳಿದಾನ? ನೆಕ್ಸ್ಟ್ ವ್ಯಾಲ್ಯೂ ಆಫ್ 2x ಅಂತ ಕೇಳಿದಾನ. ವ್ಯಾಲ್ಯೂ ಆಫ್ 2x ಅಂತಂದು ಹೇಳಿದ್ರೆ 2 × x ಜಾಗದಾಗ ಏನಪ್ಪ ಅಂತಂದು ಹೇಳಿದ್ರೆ ಎಕ್ಸ್ ಎಷ್ಟು ಬಂದೈತಿ? 60 ಅಂತ ಬಂದೈತಿ. ಸೊ ಇಂಟು ಮಾಡ್ರಿ, ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 120 ಡಿಗ್ರಿ ಅಂತಂದು ಬರುತ್ತೆ. ಎಸ್. ಸೊ ಇಲ್ಲಿ ಏನಪ್ಪ ಕನ್ನಡದ ಜಸ್ಟ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಈಗ ನೋಡ್ರಿ, ನೀವು ಜಸ್ಟ್ ಏನಂತಂದು ಹೇಳಿದ್ರೆ ನಿಮ್ಮ ಡೇ ಟು ಡೇ ಲೈಫ್ನಾಗ ಎಲ್ಲಾನು ನಿಮ್ಮ ಡೇ ಟು ಡೇ ಲೈಫ್, ನಿಮ್ಮದು ದೈನಂದಿನ ಡೈಲಿ ಏನೇನು ಮಾಡ್ತಾರಲ್ಲ ಅದರೊಳಗೆ ನೆನ್ಪಿಟ್ಕೋಬೇಕು. ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಇದನ್ನ ನೆನ್ಪಿಟ್ಕೊಳ್ರಿ. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದು ಹೇಳ್ಬೇಕಾರೆ ಇದನ್ನು ಬರೆದು ಇಟ್ಕೊಳ್ರಿ. ಇದನ್ನು ಪೇಪರ್ ಎಕ್ಸಾಮ್ದಾಗ ಅಂತಂದು ಹೇಳಿ, ಇಲ್ಲಾಂದ್ರೆ ನಾಳೆ ಕ್ಲಾಸ್ ಕೇಳುತ್ತಂಗೆ ಬರೆದು ಇಟ್ಕೊಳ್ರಿ. ಕ್ಲಿಯರಾ? ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ, ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಏನೈತಪ್ಪ ಅಂತಂದು ಹೇಳಿದ್ರೆ ವರ್ಕ್ ಮೇಲೆ ಕೇಳಿದಾನ. ವರ್ಕ್ ಮೇಲೆ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಸೊ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ, ಜನರಲ್ ಆಗಿ ಹೇಳ್ತೀನಿ. ಇವಾಗ ಒಂದು ವರ್ಕ್ ಇರ್ತೈತಿ ನಿಮ್ಮ ಹೊಲ್ದ, ಏನಂತಂದು ಹೇಳಿದ್ರೆ ನಿಮ್ಮ ಮನ್ಯಾಗಿರಲಿ ನಿಮ್ಮ ಹೊಲ್ದಾಗಿರಲಿ ಒಂದು ವರ್ಕ್ ಇರುತ್ತೆ, ಅಥವಾ 1 ಎಕರೆ ವರ್ಕ್ ಇರುತ್ತೆ. 1 ಎಕರೆ ಹೊಲದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ವರ್ಕ್ ಇರುತ್ತೆ. ಎಲ್ಲರೂ ರೈತರ ಮಕ್ಕಳಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಕೆಲಸ ಅಂತಂದು ಹೇಳ್ತೀವಿ 1 ಎಕರೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ 1 ಎಕರೆ ಹೊಲ ಇದು. ಸೊ ಇಲ್ಲೇನಂತಂದು ಹೇಳಿದ್ರೆ 10 ಜನ ಏನಪ್ಪ ಅಂತಂದು ಹೇಳಿದ್ರೆ ಮಂದಿ ಬಂದಿದ್ದಾರೆ ಕೆಲಸ ಮಾಡಕ್ಕೆ. ಸೊ ಎಲ್ರಿಗೂ ವಾಯ್ಸ್ ಬ್ರೇಕ್ ಆಗತ್ತೈತ? ಸೊ ಇಲ್ಲಿ ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ. ಇಲ್ಲೊಂದು ಕೆಲಸ ಐತೆ, ಈ ಕೆಲಸವನ್ನು ಮಾಡೋಕ್ಕೆ ಕೆಲಸಗಾರರು ಇದ್ದಾರೆ, ಆಮೇಲೆ ದಿನಗಳಿದಾವೆ, ಆಮೇಲೆ ಇದೇನಪ್ಪ ಅಂತಂದು ಹೇಳಿದ್ರೆ ಒಂದು ವರ್ಕು. ಸೇಮ್ ವರ್ಕನ್ನು ಮಾಡೋಕ್ಕೆ ಏನಂತಂದು ಹೇಳಿದ್ರೆ 20 ಜನ ಕೆಲಸಗಾರರು ಇದ್ದಾರೆ. ಅದಾದ ನಂತರ ಅಲ್ಲೇನಪ್ಪ ಅಂತಂದು ಹೇಳಿದ್ರೆ ದಿನಗಳು ಬೇರೆ ಆಗ್ತಾವೆ. ಈ ಥರ ಏನಂತಂದು ಹೇಳಿದ್ರೆ ಒಂದು ಡಯಾಗ್ರಾಮ್ ಹಾಕೊಂಡು ಈ ಥರ ಬರ್ಕೊಂಡ್ವಿ. ಸೊ ಅದನ್ನು ನೆನ್ಪಿಟ್ಕೊಡ್ರಿ. ಇವಾಗ ಏನು ಮಾಡೋಣ ಅಂತಂದು ಹೇಳಿದ್ರೆ ಸೇಮ್ ಇಲ್ಲೇನು ಮಾಡೋಣ ಅಂತಂದು ಹೇಳಿದ್ರೆ 16 ಲೇಬರರ್ಸ್ ಅಂತಂದು ಇದ್ದಾರೆ. 16 ಲೇಬರರ್ಸ್ ಅಂತಂದು ಹೇಳಿದ್ರೆ ಕಾಣಿಸ್ತಿಲ್ವಾ? ಇಲ್ಲಿ ನೋಡ್ರಿ 16 ಲೇಬರರ್ಸ್ ಅಂತ ಇದ್ದಾರೆ. 16 ಲೇಬರರ್ಸ್ ಅಂತಂದು ಹೇಳಿದ್ರೆ ಏನಂತಂದು ಹೇಳ್ತೀವಿ? ಲೇಬರರ್ಸ್ ಅಂತಂದು ಹೇಳಿದ್ರೆ 16 ಕೆಲಸಗಾರರು.
16 ಕೆಲಸಗಾರರು. 35 ಡೇಸ್ ಅಂತಂದೈತೆ. 35 ಡೇಸ್ ಅಂದ್ರೆ 35 ದಿನ. ಕಂಪ್ಲೀಟ್ ದ ಕನ್ಸ್ಟ್ರಕ್ಷನ್ ಅಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್. ಕನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದು ಹೇಳಿದ್ರೆ ವರ್ಕ್. ಇಲ್ಲಿ ನೋಡ್ರಿ ಒಂದೇನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಒಂದು ಕೆಲಸ ಐತೆ. ಇದು ಯಾವ ಕೆಲಸ? ಕನ್ಸ್ಟ್ರಕ್ಷನ್ ಕೆಲಸ. ಇದನ್ನ ಕಂಪ್ಲೀಟ್ ಮಾಡಾಕ 16 ಜನ ಕೆಲಸಗಾರರು ಎಷ್ಟು ತಗೊಂತಾರ? 35 ದಿನ ಟೈಮ್ ತಗೊಂತಾರ. ಇಲ್ಲಿ ನೋಡ್ರಿ 35 ದಿನ ಏನಪ್ಪಾ ಅಂತಂದು ಹೇಳಿದ್ರೆ ಟೈಮ್ ತಗೋತಾರ. ಈಗ ನಾನು ಹೆಂಗ್ ಬರ್ಕೊಂಡೆ ಗೊತ್ತಾಯ್ತಲ್ಲ, ಇಲ್ಲಿ 16 ಜನ ಕೆಲಸಗಾರರು 35 ದಿನ ಏನಪ್ಪಾ ಅಂತಂದು ಹೇಳಿದ್ರೆ ಟೈಮ್ ತಗೊಂತಾರೆ. ಇದಕ್ಕೆ ಒಂದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಕ್ಕ. ಇದನ್ನ ಏನಂತ ಬರ್ಕೊಂಡ್ವಿ? ಇದು ಒಂದನೇ ಕೆಲಸ ಇರೋದ್ರಿಂದ ಈ ಕೆಲಸಗಾರರನ್ನ ಏನಂತ ಬರ್ಕೊಂತೀರಿ ನೀವು ಹೇಳ್ರಿ ನಂಗೆ. ಯಾವ ಸಿಂಬಾಲ್ ಇಂದ ಬರೀತೀರಿ? ಯಾವ ಸಿಂಬಾಲ್ ಇಂದ ಬರೀತೀರಿ? ಎಲ್ಲರೂ ಆನ್ಸರ್ ಮಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ಒಂದನೇ ಕೆಲಸವನ್ನ ಕೆಲಸಗಾರನ ಹೆಂಗ್ ಬರೀತೀರಿ? ಎಂ ಅಂತಂದು ಹೇಳಿದ್ರೆ ಮೆನ್, ಕೆಲಸ ಅಂದ್ರೆ ಪುರುಷರು ಅಥವಾ ಅಂತಂದು ಹೇಳ್ತೀವಿ, ಅಥವಾ ಮಾನವರು ಅಂತಂದು ಹೇಳ್ತೀವಿ. ಸೊ ಏನಂತ ಬರ್ಕೊಂತೀರಿ ಅಂತಂದು ಹೇಳಿದ್ರೆ ವೆರಿ ಗುಡ್, M1 ಅಂತ ಬರ್ಕೊಂತೀರಿ. ಎಂ ಅಂತಂದು ಹೇಳಿದ್ರೆ ಕೆಲಸಗಾರರು, ಬಟ್ ಆದ್ರೆ ಒಂದನೇ ಕೆಲಸ ಇರೋದ್ರಿಂದ ಸೊ M1 ಅಂತ ಬರ್ಕೊಂತೀವಿ. ಸೇಮ್ 35 ದಿನವನ್ನ ಏನಂತ ಬರ್ಕೊಂತೀರಿ? 35 ದಿನವನ್ನ ಏನಂತ ಬರ್ಕೊಂತೀರಿ? ಅದು ಕೆಲಸ ಅಲ್ಲ, 35 ದಿನಗಳು ಐತೆ. ಡೇಸ್, ಡಿ ಅಂತಂದು ಹೇಳಿದ್ರೆ ಡೇಸ್, ಡೇಸ್ ಅಂತಂದು ಹೇಳಿದ್ರೆ ದಿನಗಳು, D1 ಅಂತಂದು ಬರ್ಕೊಂತೀವಿ. ಇದೇನು ಕನ್ಸ್ಟ್ರಕ್ಷನ್ ವರ್ಕ್ ಐತಲ್ಲ, ಇದನ್ನೇನಪ್ಪಾ ಅಂತಂದು ಹೇಳಿದ್ರೆ ಇದು W. ಇದೇನ ಕೆಲಸ ಐತಲ್ಲ ಇದು W. ಕೆಲಸ ಏನೈತಪ್ಪ ಅಂತಂದು ಹೇಳಿದ್ರೆ ಒಂದೇ ಕೆಲಸ ಐತಂತ ಕೊಟ್ಟಿದ್ದಾರೆ. W = 1 ಅಂತ ಬರ್ಕೊಂಡ್ರೆ ಅದು ಯಾವಾಗ್ಲೂ ಏನಂತಂದು ಹೇಳಿದ್ರೆ W ಯಾವಾಗ್ಲೂ 1 ಅಂತಾನೆ ಇರುತ್ತೆ. W ಏನಂತಂದು ಹೇಳಿದ್ರೆ ಕೆಲಸ ಯಾವಾಗ್ಲೂ ಒಂದಷ್ಟೇ ಇರುತ್ತೆ. ಒಂದು ಕೆಲಸ ಮುಗಿಸಾಕ ಇಲ್ಲಿ ನೋಡ್ರಿ, ಒಂದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮುಗಿಸಾಕ 16 ಜನ ಲೇಬರರು 35 ದಿನ ತಗೊಂಡ್ರು. ಸೇಮ್ ಅದೇ ತರ ಎಕ್ಸಾಕ್ಟ್ಲಿ ಹೌ ಮೆನಿ ಡೇಸ್ ಅಂತಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೌ ಮೆನಿ ಡೇಸ್ ಅಂದ್ರೆ ಡಿ ಕಂಡುಹಿಡಿಬೇಕು. ಸೊ ಇಲ್ಲಿ ಸೇಮ್ ವರ್ಕ್ ಅಂತಂದು ಕೊಟ್ಟಿದ್ದಾರೆ. ಸೇಮ್ ವರ್ಕ್ ಅಂತಂದು ಹೇಳಿದ್ರೆ ನಾನು ಇನ್ನೊಂದು ಡೈಗ್ರಾಮ್ ಹಾಕೊಂತೆ. ಸೇಮ್ ವರ್ಕ್ ಅಂತಂದು ಹೇಳಿದ್ರೆ ಇಲ್ಲೂ ಕೂಡ W = 1 ಅಂತಂದು ಆಯ್ತು. ಇದು W1 ಅಂತ ತಗೊಳ್ರಿ, ಇದು W2 ಸೆಕೆಂಡ್ ವರ್ಕ್ದು. ಡೇಸ್ ಅಂತಂದು ಕೇಳಿದ್ರೆ ಅಂದ್ರೆ D2 ನಮ್ಗೇನಪ್ಪಾ ಅಂತಂದು ಹೇಳಿದ್ರೆ ಕೊಟ್ಟಿಲ್ಲ. ಹೌ ಮೆನಿ ಡೇಸ್ ಅಂತ ಕೇಳಿದ್ರೆ D2 ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ಕಂಪ್ಲೀಟ್ ಮಾಡಾಕ ಎಷ್ಟು ಜನ ಲೇಬರರ್ಸ್ ಇದಾರೆ? ನೆಕ್ಸ್ಟ್ ಇಲ್ಲಿ 16 ಜನ ಅಂತಂದು ಹೇಳಿದ್ರೆ ಇಲ್ಲಿ ತಗೊಂಡ್ರಿ, ಇನ್ನು 28 ಜನ ಅದರಲ್ಲ, ಇದನ್ನೇನಪ್ಪಾ ಅಂತಂದು ಹೇಳಿದ್ರೆ M2 ಅಂತಂದು ತಗೊಂತೀರಿ. ಸೊ M2 ಅಂತಂದು ಹೇಳಿದ್ರೆ ಎಷ್ಟಾಗ್ತಾರ? ಇಷ್ಟು ಜನ ಕೆಲಸಗಾರರು ಆಗ್ತಾರ. ನಮಗೆ ಫಾರ್ಮುಲಾ ಏನೈತಿ? M1 D1 / W1. ಸೊ M2 D2 / W2 ಅಂತಂದು ಐತಿ. ಸೊ W2 1 ಐತಿ, W1 ಏನಂತಂದು ಹೇಳಿದ್ರೆ 1 ಐತಿ. ಸೊ M1 16 ಜನ ಅದರ, D1 35 ಜನ ಅದರ, M2 ಏನಪ್ಪಾ ಅಂತಂದು ಹೇಳಿದ್ರೆ 28 ಜನ ಅದರ. ನಾವು ಏನ್ ಕಂಡುಹಿಡಬೇಕು? D2 ಕಂಡುಹಿಡಬೇಕು. ಸೊ ಎಲ್ಲಾನು ಏನಪ್ಪಾ ಅಂತಂದು ಹೇಳಿದ್ರೆ ಈ ಫಾರ್ಮುಲಾದಾಗ ಹಾಕ್ರಿ, ನಮಗೇನಪ್ಪಾ ಅಂತಂದು ಹೇಳಿದ್ರೆ D2 ಆನ್ಸರ್ ಬರುತ್ತಾ. ಸೊ ಅದನ್ನ ಟ್ರೈ ಮಾಡ್ರಿ ನೋಡೋಣ, ಕ್ಯಾಲ್ಕುಲೇಷನ್ ಮಾಡ್ರಿ. ಎಲ್ಲಾನು ಐತಲ್ಲ, ಸಿಕ್ತಲ್ಲ, ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ M1 ವ್ಯಾಲ್ಯೂ ಎಷ್ಟು ಇದಾರೋ 16 ಜನ ಅಂತ ಬರ್ಕೊಂಡ್ರಿ. ಇದನ್ನ ಬರ್ಕೊಳತ್ತೆ ನೋಡ್ರಿ. D1 ಎಷ್ಟು ಜನ ಇದಾರೋ? 35 ಜನ / ಸೊ ಅದಾದ ನಂತರ W1 ಎಷ್ಟು? ಒಂದೇ ವರ್ಕ್. ಇದೇನಂತಂದು ಹೇಳಿದ್ರೆ ಇದೆಲ್ಲ ಸೇರಿಬಿಟ್ಟು ಒಂದೇ ವರ್ಕ್. M2 ಎಷ್ಟು ಇದಾರ? 28 ಜನ. ಸರ್ D2 ನಮಗೆ ಕೇಳಿದಾರ್ರಿ. W2 ಎಷ್ಟೈತಿ? ಇಲ್ಲೂ ಕೂಡ ಒಂದೇ ವರ್ಕ್ ಐತಿ. ಇದನ್ನು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ 1 ಅಂತ ಬರ್ಕೊಂತೀವಿ. ಸೊ D2 ಎಷ್ಟಾಗತ್ತೆ ನೋಡ್ರಿ, ಇಲ್ಲಿ ಕೆಳಗಡೆ ಈ ಕಡೆ ಬರ್ಕೋತೀವಿ ನೋಡ್ರಿ. ಸೊ ಇಲ್ಲೇನು 28 ಐತಲ್ಲ, ಇದನ್ನ ಈ ಕಡೆ ಕಳಿಸ್ರಿ. 16 / 35 / 28 ಅಂತಂದು ಹೇಳ್ತೀವಿ. ನೋಡ್ರಿ ಎಷ್ಟು ಬರುತ್ತಾ? ಸೊ 7 5 35, 7 4 28, 4 1 4 4 ಎಷ್ಟು ಉಳಿತು? 4 × 5 ಉಳಿತು. ಸೊ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 20 ಡೇಸ್ ಅಂತಂದು ಬರುತ್ತಾ. ಸೊ ಆನ್ಸರ್ ಎಷ್ಟು ಬರುತ್ತಾ? 21 ಡೇಸ್ ಬರುತ್ತಾ. ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿಲ್ಲ ಅಂದ್ರೂ ಕೂಡ, ಸೊ ಒಂದು ಸ್ವಲ್ಪ ಆದ್ರೂ ಅರ್ಥ ಆಗಿತ್ತಲ್ಲ ಎಲ್ರಿಗೂ? ಕಂಪ್ಲೀಟ್ ಆಗಿ ಅರ್ಥ ಆಗೋದು ಬೇಡ, ಸ್ವಲ್ಪ ಆದ್ರೂ ಎಲ್ರಿಗೂ ಅರ್ಥ ಆಗೈತಾ? ಇದನ್ನ ನೆಕ್ಸ್ಟ್ ನಾವು ಮುಂದೆ ಭಾಳ ಪ್ರಾಬ್ಲಮ್ ಬಿಡಿಸ್ತಾವ, ಅವಾಗೆಲ್ಲ ಏನಂತಂದು ಹೇಳಿದ್ರೆ ನಾವು ನೋಡ್ಕೊಂಡು ಜಸ್ಟ್ ಇದೊಂದು ಐಡಿಯಾ. ಇಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಈ ಥರ ಫಾರ್ಮುಲಾ ಇರುತ್ತಾ, ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ, ಹಿಂಗಿರುತ್ತ ಅಂತಂದು ಹೇಳಿ ಅಷ್ಟು ಗೊತ್ತಾದ್ರೆ ಸಾಕು. ಎಸ್, ಅದಾದ ನಂತರ ನೆಕ್ಸ್ಟ್ ನೀವು ನಾಳೆ ಎಲ್ಲ ರೆಕಾರ್ಡ್ ಎಲ್ಲ ನೋಡ್ಬಿಟ್ಟು ನೀವು ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ರಿ, ನಡೀತಿತ್ತು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ,
ದ ಕಾಸ್ಟ್ ಆಫ್, ಕಾಸ್ಟ್ ಅಂತಂದು ಹೇಳಿದ್ರೆ ಬೆಲೆ, ಕಾಸ್ಟ್ ಅಂತಂದು ಹೇಳಿದ್ರೆ ಬೆಲೆ ಅಂತಂದು ಹೇಳ್ತೀವಿ. ದ ಕಾಸ್ಟ್ ಆಫ್ 2 pairs ಆಫ್ ಪ್ಯಾಂಟ್ಸ್, ಪ್ಯಾಂಟ್ ಅಂತಂದು ಹೇಳಿದ್ರೆ ಎಲ್ಲ ಹುಡುಗರು ಹಾಕೋತಾರಲ್ಲ ಅವು, 2 pairs ಆಫ್ ಪ್ಯಾಂಟ್ ಅಂತಂದು ಹೇಳಿದ್ರೆ 2 ಪ್ಯಾಂಟ್ಗಳು, 2 ಪ್ಯಾಂಟ್ಗಳು ಅಂತ ಬರ್ಕೊಂಡ್ವಿ. ಅದಾದ ನಂತರ 3 shirts ಅಂದ್ರೆ 3 ಶರ್ಟ್ಗಳು. ಸೊ 2 ಪ್ಯಾಂಟ್ಸು, ಅದಾದ ನಂತರ 3 ಶರ್ಟು. ಸೊ ಅದ್ರದ್ದು ಬೆಲೆ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 650 ರೂಪಾಯಿ ಐತಿ. ಇದನ್ನ ನಾನು ಏನು ಮಾಡ್ಬೇಕು ಇವಾಗ, ಕೂಡಿಸ್ಬೇಕಾ, ಕಳಿಬೇಕಾ ಅಥವಾ ಗುಣಿಸ್ಬೇಕಾ? 2 ಪ್ಯಾಂಟ್ದು ಆಮೇಲೆ 3 ಶರ್ಟ್ದು ಬೆಲೆ ಎಷ್ಟಪ್ಪ ಅಂತಂದು ಹೇಳಿದ್ರೆ 650 ಐತೆ. ನೀವು ಎಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಶಾಪಿಂಗ್ ಎಲ್ಲ ಹೋಗಿರ್ತಿರಲ್ಲ, 2 ಪ್ಯಾಂಟ್ ತೊಗೊಂತೀರಿ, 3 ಶರ್ಟ್ ತೊಗೊಂತೀರಿ. ಸೊ ಅದ್ರದ್ದು ಬೆಲೆ ಎಷ್ಟೈತಿ? 650 ರೂಪಾಯಿ ಐತಿ ಟೋಟಲ್ ಆಗಿ. ಈಗ ನಾನು ಏನು ಮಾಡ್ಬೇಕು, ಅದನ್ನ ಕೂಡಿಸ್ಬೇಕು. ವೆರಿ ಗುಡ್. ಸೊ ಈ ಥರ ಏನಂತಂದು ಹೇಳಿದ್ರೆ ಕೂಡಿಸ್ಬೇಕು. ಕೂಡಿಸ್ದ ನೆಕ್ಸ್ಟ್ ನೋಡ್ರಿ, ಮತ್ತೆ ಇಲ್ಲಿಗೆ ಏನಂತಂದು ಹೇಳಿದ್ರೆ ಸ್ಟಾಪ್ ಮಾಡಿದಾನ, ಫುಲ್ ಸ್ಟಾಪ್ ಕೊಟ್ಟು. ನೆಕ್ಸ್ಟ್ ಇಫ್ ದ ಮತ್ತು ಕಾಸ್ಟ್ ಆಫ್, ಕಾಸ್ಟ್ ಅಂತಂದು ಹೇಳಿದ್ರೆ ಬೆಲೆ ಅಥವಾ ವೆಚ್ಚ ಏನಂತ ಹೇಳ್ತಾರೆ ನಿಮಗೆ ಬಿಟ್ಟಿದ್ದು. 4 ಪೇರ್ ಆಫ್ ಪ್ಯಾಂಟ್ಸ್ ಅಂತ ಕೊಡಿದಾನ, 4 pairs ಆಫ್ ಪ್ಯಾಂಟ್ಸ್ ಅಂತಂದು ಹೇಳಿದ್ರೆ 4 ಪೇರ್ ಆಫ್ ಪ್ಯಾಂಟ್ಸ್ಗಳು. ಓಕೆ, 4 ಪ್ಯಾಂಟ್ಸ್ಗಳು. ಅದಾದ ನಂತರ ನೆಕ್ಸ್ಟ್ 2 ಶರ್ಟ್ಗಳು. ಸೊ ಇದ್ರದ್ದು ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 700 ಅಂತ ಕೊಟ್ಟಿದ್ದಾನ. ಇದ್ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 700 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ನಾವು ಕೂಡಿಸ್ಬೇಕು. ಹಂಗಾದ್ರೆ ಫೈಂಡ್ ಅಂತಂದು ಹೇಳಿದ್ರೆ ಕಂಡುಹಿಡಿಯುವುದು, ಫೈಂಡ್ ಅಂತಂದು ಹೇಳಿದ್ರೆ ಕಂಡುಹಿಡಿಯುವುದು. ಕಾಸ್ಟ್ ಅಂತಂದು ಹೇಳಿದ್ರೆ ಬೆಲೆ, ಈಚ್ ಶರ್ಟ್, ಈಚ್ ಶರ್ಟ್ ಅಂತಂದು ಹೇಳಿದ್ರೆ ಈಚ್ ಶರ್ಟ್ ಪ್ರತಿಯೊಂದು ಅಂತಂದು ಹೇಳಿದ್ರೆ. ಸೊ ಒಂದ್ರದ್ದು ಏನಪ್ಪಾ ಅಂತಂದು ಹೇಳಿದ್ರೆ ಒಂದ್ರದ್ದು ಶರ್ಟ್ದ ಬೆಲೆ ಕಂಡುಹಿಡ್ಬೇಕು. ಪ್ರತಿ ಶರ್ಟ್ದ ಬೆಲೆ ಕಂಡುಹಿಡ್ಬೇಕಂತಂದು ಹೇಳಿದ್ರೆ ಒಂದು ಶರ್ಟ್ದ ಬೆಲೆ ಕಂಡುಹಿಡಿದ್ರೆ ಸಾಕು. ಇಲ್ಲಿ ನೋಡ್ರಿ ನಾವೇನು ಮಾಡ್ತೀವಿ, ಈ ಥರ 2 ಏನಪ್ಪಾ ಅಂತಂದು ಹೇಳಿದ್ರೆ ಸಮೀಕರಣ ಸಿಕ್ಕು. ಇಲ್ಲೂ ಪಿ ಐತಿ, ಇಲ್ಲೂ ಎಸ್ ಐತಿ, ಇಲ್ಲೂ ಪಿ ಐತಿ, ಇಲ್ಲೂ ಎಸ್ ಐತಿ. ಇದನ್ನ ಹೆಂಗೆ ಬರ್ಕೊಬೇಕು? ಸಿಂಪಲ್ ಆಗಿ ಬರ್ಕೊಡ್ರಿ, ಯಾವುದಾದ್ರೂ ಬರ್ಕೊಳ್ಳಿ. 2p 3s = 650. ಸೊ ಅದಾದ ನಂತರ ಕೆಳಗಡೆ ಬರ್ಕೊಡ್ರಿ 4p + 2s, ಅದಾದ ನಂತರ 700. ಇಲ್ಲಿ ನಮ್ಗೆ ಏನು ಕಂಡಿಡಿ ಅಂತಂದು ಹೇಳಿದಾನ? ಶರ್ಟ್ ವ್ಯಾಲ್ಯೂ ಕಂಡಿಡಿ ಅಂತಂದು ಹೇಳಿದಾನ. ಅಂದ್ರೆ ನಾವು ಏನು ಕಂಡಿಡಬೇಕು? ಎಸ್ ವ್ಯಾಲ್ಯೂ ಕಂಡಿಡಬೇಕು. ಎಸ್ ಏನಂತಂದು ಹೇಳಿದ್ರೆ ಹಂಗೆ ಇರಬೇಕು, ಬಟ್ ಅದ್ರ ಪಿ ಏನಪ್ಪಾ ಅಂತಂದು ಹೇಳಿದ್ರೆ ಕ್ಯಾನ್ಸಲ್ ಆಗ್ಬೇಕು. ಪಿ ಏನಂತಂದು ಹೇಳಿದ್ರೆ ಕ್ಯಾನ್ಸಲ್ ಆಗ್ಬೇಕು. ಇಲ್ಲಿ 4p ಐತಿ, ಇಲ್ಲಿ ನೋಡಿದ್ರೆ 2p ಐತಿ. ನಾವು ಈಗ ಏನು ಮಾಡ್ಬೇಕು? ಈ ಸೆಂಟೆನ್ಸ್ಗೆ ಏನು ಮಾಡೋಣ ಅಂತಂದು ಹೇಳಿದ್ರೆ ಇಂಟು 2 ಮಾಡೋಣ. ಅವಾಗ 4p ಅಂತಂದು ಹೇಳಿ ಬರುತ್ತಾ? ಇದೇನೈತಲ್ಲ ಫುಲ್ ವಾಕ್ಯಕ್ಕೆ ಏನಪ್ಪ ಇಲ್ಲೇನಂತಂದು ಹೇಳಿದ್ರೆ ಇದೇನೈತಲ್ಲ ಈ ಸಮೀಕರಣಕ್ಕೆ ಏನಂತಂದು ಹೇಳಿದ್ರೆ ಇಂಟು 2 ಮಾಡಿದ್ರೆ ನಮಗೆ 4p ಅಂತಂದು ಹೇಳಿ ಬರುತ್ತಾ ಇಲ್ಲಿ. ಅವಾಗ 2 ಕ್ಯಾನ್ಸಲ್ ಮಾಡ್ಬೋದಾ ಮೈನಸ್ ಮಾಡಿ? ಎಸ್, ಇಲ್ಲಿ ನೋಡ್ರಿ ನಾನು ಹೆಂಗೆ ಬರ್ಕೋತೀನಿ ಅಂತಂದು ಹೇಳಿದ್ರೆ ಇಂಟು 2 ಮಾಡಿ. ಸರ್ ಇದು 4p, 2 4p ಆಯಿತು. ಅದಾದ ನಂತರ ಪ್ಲಸ್ ಹಂಗೆ ಬರ್ಕೊಂಡ್ವಿ, ಇಂಟು 2 ಮಾಡಿದ್ರೆ ಇದು ಎಷ್ಟಾಗತ್ತಾ? 6s ಆಗುತ್ತೆ. 2 3 6 ಎಸ್ ಅಂತಂದು ಬರ್ಕೊಂಡ್ವಿ. ಅದಾದ ನಂತರ ಇದೇನು ಎಷ್ಟಾಗತ್ತೆ? 2 × 650 ಆಗತ್ತೆ. 2 × 650. ಈ ಫಸ್ಟ್ದು ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಗೆ ಬರ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೇನು ಬೇಡ, ಯಾಕಂತಂದು ಹೇಳಿ ಇಲ್ಲೂ 4p ಐತಿ. ಸೊ 4p ಪ್ಲಸ್ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 2s, ಆಮೇಲೆ ಇಲ್ಲಿ ಏನಂತಂದು ಹೇಳಿದ್ರೆ 700. ಇದು ಎಷ್ಟಾಗತ್ತೆ ನೋಡ್ರಿ? 650 × 2 ಮಾಡ್ಕೊಂಡ್ರೆ ಎಷ್ಟಾಗತ್ತೆ? 2 0 0, 2 5 10, ಆಮೇಲೆ 2 6 12, 1300 ಆಗತ್ತೆ. ಸೊ ಇದನ್ನ ಬರೆದ್ಬಿಟ್ಟು ಏನಪ್ಪ ಅಂತಂದು ಹೇಳಿದ್ರೆ 1300 ಅಂತಂದು ಬರ್ಕೊಂಡು. ಇಷ್ಟು ಎಲ್ಲ ಬರೆದದ್ದು ಎಲ್ರಿಗೂ ಅರ್ಥ ಆಯ್ತನ್ರ? ನಾನು ಇವಾಗ ಏನು ಬರದೆ ಇದೆಲ್ರಿಗೂ ಅರ್ಥ ಆಯ್ತಾ? ಅಂದ್ರೆ ನಾವು ಕಡಿಬೇಕಲ್ಲ, ಕಡ್ತಾ ಹೊಡಿಬೇಕಲ್ಲ, ಅದಕ್ಕೋಸ್ಕರ ನಾವು ಯಾವುದಾದ್ರೂ ಒಂದು ವ್ಯಾಲ್ಯೂನ ಸೇಮ್ ಮಾಡ್ಕೊಬೇಕು. ಎಸ್, ಸೇಮ್ ಮಾಡ್ಕೊಂಡ್ರಿ. ಇವಾಗ ಏನು ಮಾಡೋಣ? ಮೈನಸ್ ಮಾಡ್ಬೇಕು. ಸೊ ಇಲ್ಲೇನಂತಂದು ಹೇಳಿದ್ರೆ ಇದ್ರ ಮುಂದೆ ಏನೂ ಇಲ್ಲ ಅಂತಂದು ಹೇಳಿದ್ರೆ ಇದ್ರದ್ದು ವ್ಯಾಲ್ಯೂ ಏನಿರುತ್ತಪ್ಪ ಅಂತಂದು ಹೇಳಿದ್ರೆ ಪ್ಲಸ್ ಅಂತಂದು ಇರುತ್ತೆ. ಸೊ ಇದನ್ನ ಏನು ಮಾಡ್ಕೋಬೇಕು ನಾವು? ನೆಕ್ಸ್ಟ್ ಕಡಿಬೇಕಂತಂದು ಹೇಳಿದ್ರೆ ಮೈನಸ್ ಮಾಡ್ಬೇಕು. ಎಸ್, ಮೈನಸ್ ಮಾಡ್ರಿ. ನಾನು ಸೆಂಟೆನ್ಸ್ ಬರಿತೀನಿ ನೋಡ್ರಿ. ಇದು ಮೈನಸ್ ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ಪ್ಲಸ್ ಐತಿ, ಇದನ್ನು ಕೂಡ ಏನಂತಂದು ಹೇಳಿದ್ರೆ ಮೈನಸ್ ಮಾಡ್ಕೋಬೇಕು. ಇದ್ರ ಮುಂದೆ ಏನಪ್ಪ ಅಂತಂದು ಹೇಳಿದ್ರೆ ಪ್ಲಸ್ ಇರೋದ್ರಿಂದ ಇದನ್ನು ಮೈನಸ್ ಮಾಡ್ಕೋಬೇಕು. ಒನ್ ಟೈಮ್ ಎಲ್ಲಾದರೂ ಇದ್ರ ಮುಂದೆ ಎಲ್ಲಾದರೂ ಮೈನಸ್ ಇತ್ತು ಅಂತಂದು ಹೇಳಿದ್ರೆ ಅದನ್ನು ನಾನು ಪ್ಲಸ್ ಮಾಡ್ಕೊಬೇಕು. ಸೊ ಆ ಥರ ಏನಂತಂದು ಹೇಳಿದ್ರೆ ಬರ್ತಾವ. ನಾನು ಆದ್ಮೇಲೆ ಹೇಳ್ತೀನಿ. ಜಸ್ಟ್ ಇದು ನೋಡಿ, ಎಲ್ಲದ್ರ ಮುಂದೆ ಪ್ಲಸ್ ಇರೋದ್ರಿಂದ ನಾವು ಕಡಿಬೇಕಲ್ಲ, ಮೈನಸ್ ಇಂಟು ಮಾಡ್ಬೇಕು ಎಲ್ಲದಕ್ಕೂ. ಸಿಂಪಲ್ ಆಗಿ ಹೇಳ್ಬೇಕಂತಂದು ಹೇಳಿದ್ರೆ ಇದು ಮೇಲ್ಗಡೆ ಇಕ್ವೇಷನಲ್ಲಿ ಕೆಳಗಡೆದನ್ನು ಕಳಿಬೇಕಂತಂದು ಹೇಳಿದ್ರೆ ನಾವು ಈಗ ಹೆಂಗೆ ಇಂಟು 2 ಮಾಡಿದ್ವಲ್ಲ ಎಲ್ಲದಕ್ಕೂ, ಹಂಗೆ ಇಲ್ಲಿ ಮೈನಸ್ ಮಾಡಿದ್ವಿ. ಮೈನಸ್ ಇಂಟು ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಮೈನಸ್ ಇಂಟು 4p ಅಂತಂದು ಹೇಳಿದ್ರೆ ಏನಂತ ಬರ್ಕೊಂತೀರಿ? -4p ಅಂತಂದು ಬರ್ಕೊಂತೀರಿ. ಕರೆಕ್ಟಾ? ಸೇಮ್ ಅದೇ ಥರ ಮೈನಸ್ ಇಂಟು ಇಲ್ಲಿ ಏನೈತಿ ಹಿಂದ್ಗಡೆ ಪ್ಲಸ್ ಐತಿ, +2s. ಮೈನಸ್ ಇಂಟು +2s ಅಂತಂದು ಹೇಳಿದ್ರೆ -2s ಆಯಿತು. ಸೇಮ್ ಅದೇ ಥರ +700 ಇಂಟು ಮೈನಸ್ ಅಂತಂದು ಹೇಳಿದ್ರೆ -700. ಇಲ್ಲಿ +4p -4p ಕ್ಯಾನ್ಸಲ್. ಇಲ್ಲಿ +6s ಐತಿ, ಇಲ್ಲಿ -2s ಐತಿ. ಎಷ್ಟು ಬರುತ್ತಾ? 4s.
6s ಅಲ್ಲಿ -2s ಕಳೆದ್ರೆ ಎಷ್ಟಾಯಿತು? 4s ಬಂತು. ನೆಕ್ಸ್ಟ್ ನೋಡ್ರಿ 1300 700 ಕಳೆದ್ರೆ ಎಷ್ಟಾಗತ್ತೆ? 1300 700 ಕಳೆದ್ರೆ ಎಷ್ಟಾಗತ್ತೆ? 600 ಉಳಿಯುತ್ತೆ. ಸೊ ಅದಾದ ನಂತರ ನಾವು ಎಸ್ ವ್ಯಾಲ್ಯೂ ಕಂಡುಹಿಡಬೇಕಲ್ಲ. ಸೊ 600 ಡಿವೈಡೆಡ್ ಬೈ 4 ಎಷ್ಟು ಆನ್ಸರ್ ಬರುತ್ತೆ? ಎಸ್ದು ಎಷ್ಟು ಬರುತ್ತೆ? ವೆರಿ ಗುಡ್, 150 ಬರುತ್ತೆ. 4 ಒಂದ್ಲೆ 4 2 20 ಆಗುತ್ತಾ, 4 5 20 0 0 ಹಂಗೆ. ಸೊ ಎಸ್ ಏನಪ್ಪ ಅಂತಂದು ಹೇಳಿದ್ರೆ 150. ಅಂದ್ರೆ ಒಂದು ಶರ್ಟ್ದು ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದು ಹೇಳಿದ್ರೆ 150 ರೂಪಾಯಿ ಆಗುತ್ತೆ. ನಮ್ದು ಆಪ್ಷನ್ 4 ಏನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಮಾಡಬೇಕು. ಇಂಥ ಕ್ವಶನ್ಸ್ಗಳು ಬರ್ತಾವ, ಇವುಗಳನ್ನು ಕೂಡ ಏನಂದ್ರೆ ನೆಕ್ಸ್ಟ್ ಬಿಡಿಸೋಣ. ಇದೆಲ್ರಿಗೂ ಅರ್ಥ ಆಯ್ತಾ? ಇಷ್ಟು ಜಸ್ಟ್ ಅರ್ಥ ಮಾಡ್ಕೊಳ್ರಿ ಅಷ್ಟ. ಭಾಳ ಏನಪ್ಪ 6 ಹೆಂಗೆ ಬಂತಾ? ಎಲ್ಲಿ ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಸೆಂಟೆನ್ಸ್ಗೆ ನಾವು ಏನಂತಂದು ಹೇಳಿದ್ರೆ ಇಂಟು 2 ಮಾಡಕತ್ತೇವೆ. ಇಲ್ಲಿ 4p ಐತಲ್ಲ, ಈ 4p ಮೇಲ್ಗಡೆ 4p ಬರ್ಬೇಕು, ಎರಡೂ ಕ್ಯಾನ್ಸಲ್ ಮಾಡ್ಬೇಕಲ್ಲ ನಾವು, ಅದ್ರ ಸಂಬಂಧ ಇಂಟು 2 ಮಾಡತ್ತೇವೆ. ಇಲ್ಲಿ 2pಗೆ ಇಂಟು 2 ಮಾಡ್ರೆ 4p ಅಂತಂದು ಬಂತು. ನೆಕ್ಸ್ಟ್ ಇದೇ ಸೇಮ್ 2 ಮತ್ತೆ 3s ಇಂಟು ಮಾಡ್ಬೇಕು. ಇನ್ನೊಂದ್ಸರಿ ಹೇಳ್ಬೇಕಾ? ಓಕೆ, ಡನ್. ಇದು ಮೇಲ್ಗಡೆ ಇಕ್ವೇಶನ್ಗಳನ್ನ ಬರ್ದಿದ್ದೇವೆ ಅಂತಂದು ಇದಾದ್ರೂ ಗೊತ್ತೈತಿ ಎಲ್ರಿಗೂ? ಮೇಲ್ಗಡೆ ಇಕ್ವೇಶನ್ ಬರ್ದೇವಲ್ಲ, ಅದಾದ್ರೂ ಗೊತ್ತೈತಿ ಎಲ್ರಿಗೂ ಹೆಂಗೆ ಬರ್ದ್ವಿ ಅಂತಂದು ಹೇಳಿ? ಅದನ್ನು ಮಾತ್ರ ಹೇಳಂಗಿಲ್ಲ, ಯಾಕಂತಂದು ಹೇಳಿದ್ರೆ ಚಂದಂಗೆ ಕೇಳಿಸ್ಕೊಂಡೇರಿ. ಅದನ್ನು ಹೇಳೇ ಬಿಡ್ರಿ. ಇಲ್ಲಿ ನೋಡ್ರಿ, 2 ಪೇರ್ಸ್ ಆಫ್ ಪ್ಯಾಂಟ್ಸ್ ಇದಾವ, 2 ಪೇರ್ಸ್ ಆಫ್ ಪ್ಯಾಂಟ್ಸ್, ಆಮೇಲೆ 3 ಶರ್ಟ್ ಇದಾವೆ. 3 ಶರ್ಟ್ದು ವ್ಯಾಲ್ಯೂ ಏನಪ್ಪ ಅಂತಂದು ಹೇಳಿದ್ರೆ ಎಷ್ಟಾಯ್ತು? 650 ಆಯ್ತು. ಸೇಮ್ ಇದೇ ಥರ 4 ಪ್ಯಾಂಟ್ಗಳು 2 ಶರ್ಟ್ಗಳ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದು ಹೇಳಿ 700 ಆಗತ್ತೆ. ನಮಗೇನು ಕಂಡಿಡಿ ಅಂತಂದು ಹೇಳಿದ್ರೆ ಎಸ್ ವ್ಯಾಲ್ಯೂ ಕಂಡಿಡ್ಕೊಂಡಾರ. ಎಸ್ ವ್ಯಾಲ್ಯೂ ಇಲ್ಲಿ ಯಾವ್ದು ದೊಡ್ಡದೈತಿ? ಯಾವುದಾದ್ರೂ ಒಂದು ಎಸ್ ವ್ಯಾಲ್ಯೂ ಕಂಡಿಡ್ಕೋಬೇಕಂತಂದು ಹೇಳಿದ್ರೆ ಎಸ್ ಹಂಗೆ ಇರಬೇಕು. ಬಟ್ ಆದರೆ ಇಲ್ಲಿ 2p ಐತಿ, ಇಲ್ಲಿ 4p ಐತಿ, ಇವೆರಡು ಕ್ಯಾನ್ಸಲ್ ಆಗಬೇಕು. ಆಲ್ರೆಡಿ 4p ಐತಲ್ಲ, 4p ಇದನ್ನು ಮೊದಲು ಬರ್ಕೋತೀನಿ ನೋಡ್ರಿ. 2p ಪ್ಲಸ್ 3s ಅದಾದ ನಂತರ 650. ಆಮೇಲೆ ಕೆಳಗಡೆ ಹಿಂಗೆ ಬರ್ಕೊಡ್ರಿ, 4p ಪ್ಲಸ್ 2s 700 ಅಂತಂದು ಬರ್ಕೊಂಡ್ವಿ. ಇಲ್ಲಿ 4p ಐತಿ, ಇದು ಕ್ಯಾನ್ಸಲ್ ಆಗ್ಬೇಕಂತಂದು ಹೇಳಿದ್ರೆ ಇದಕ್ಕೆ ನಾನು ಏನು ಮಾಡಬೇಕು? ಇಂಟು 2 ಮಾಡಬೇಕು. ಇದಕ್ಕೆ ಒಂದಕ್ಕೆ ಮಾಡಕ್ಕೆ ಬರಂಗಿಲ್ಲ, ಯಾಕಂತಂದು ಹೇಳಿದ್ರೆ ಇದೊಂದು ದೊಡ್ಡ ಸಮೀಕರಣ. ಇದೊಂದು ಏನಪ್ಪ ಅಂತಂದು ಹೇಳಿದ್ರೆ ಒಂದೇ ಸಮೀಕರಣ. ಇದಕ್ಕೂ ಇಂಟು 2 ಮಾಡಬೇಕು, ಇದಕ್ಕೂ ಇಂಟು 2 ಮಾಡಬೇಕು, ಆಮೇಲೆ ನೆಕ್ಸ್ಟ್ ಇದಕ್ಕೂ ಇಂಟು 2 ಮಾಡಬೇಕು. ಒಂದು ಸಾರಿ ಇಂಟು 2 ಮಾಡ್ರಿ ಅಂತಂದು ಹೇಳಿದ್ರೆ, ಇಂಟು 2 ಮಾಡ್ರಿ ಅಂತಂದು ಹೇಳಿದ್ರೆ ಎಲ್ಲದಕ್ಕೂ ಮಾಡಬೇಕು. ಸೊ ಇವಾಗ ಬರ್ಕೊಡ್ರಿ, ಏನು ಆಗುತ್ತೆ? 4p ಆಗತ್ತಾ ಇದಕ್ಕೆ ಮಾಡಿದ್ರೆ, ಆಮೇಲೆ ಇದಕ್ಕೆ ಮಾಡಿದ್ರೆ ಎಷ್ಟಾಗತ್ತಾ? 6s ಆಗತ್ತಾ, 2 3 6s. ಅದಾದ ನಂತರ ಇದಕ್ಕೆ ಇಂಟು 2 ಮಾಡ್ರೆ ಎಷ್ಟಪ್ಪ ಅಂತಂದು ಹೇಳಿದ್ರೆ 1300 ಆಗತ್ತಾ. ಇದಕ್ಕೆ ಕೆಳಗಡೆದು ಏನು ಮಾಡ್ಬೇಕು ನಾವು? ಹಂಗೆ ಬರ್ಕೊಡ್ರಿ, 4p ಪ್ಲಸ್ 2s ಅದಾದ ನಂತರ 700. ಈಗ ನಾವೇನು ಮಾಡ್ಬೇಕಂತಂದು ಹೇಳಿದ್ರೆ ಮೈನಸ್ ಮಾಡಬೇಕು. ನಾವೇನು ಮಾಡಬೇಕು? ಇದನ್ನ ಎರಡೂ ಹೋಗ್ಬೇಕಂತಂದು ಹೇಳಿದ್ರೆ ಏನು ಮಾಡ್ಬೇಕಂತಂದು ಹೇಳಿದ್ರೆ ಇದಕ್ಕೆ ನಾವು ಮೈನಸ್ ಮಾಡಬೇಕು. ಪ್ಲಸ್ p ಮೈನಸ್ 4p ಅಂತಂದು ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ. ಇದಕ್ಕೆ ಮೈನಸ್ ಮಾಡಿದ್ವಿ, ಇಲ್ಲಿ ಪ್ಲಸ್ ಐತಲ್ಲ, ಇದಕ್ಕೆ ಮೈನಸ್ ಮಾಡಿರಿ, ಆಮೇಲೆ ಇದಕ್ಕೂ ಮೈನಸ್ ಮಾಡಿರಿ, ಇವೆರಡು ಕ್ಯಾನ್ಸಲ್ ಆಗ್ತಾವ. ಇಲ್ಲಿ ಏನು ಉಳಿತು? 6s ಮೈನಸ್ 2s ಉಳಿತು. ಆಮೇಲೆ ಇಲ್ಲಿ ಎಷ್ಟು ಉಳಿತು? 1300 ಮೈನಸ್ 700 ಉಳಿತು. ಇದನ್ನು ಮೈನಸ್ ಮಾಡಿದಾಗ ಎಷ್ಟಪ್ಪ ಅಂತಂದು ಹೇಳಿದ್ರೆ 4s ಬರುತ್ತಾ, ಇದನ್ನ ಮೈನಸ್ ಮಾಡಿದಾಗ 600 ಬರುತ್ತಾ. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಾ? ಎಸ್ ಈಕ್ವಲ್ ಟು 150 ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇವಾಗ? ಸೊ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಇನ್ನೊಂದ್ಸರಿ ಏನಪ್ಪ ಅಂತಂದು ಹೇಳಿದ್ರೆ ನೀವು ನೋಡ್ರಿ, ನಿಮ್ಗೆ ಈಸಿಯಾಗಿ ಏನಂತಂದು ಹೇಳಿದ್ರೆ ಅರ್ಥ ಆಗುತ್ತೆ. ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಟ್ರಿ, ಇನ್ನೂ ಭಾಳ ಅದಾವ ಕ್ಲಾಸ್ಗಳು. ಇದು ಜಸ್ಟ್ ಹಿಂಗೆ ಬರ್ತಾವಪ್ಪ ಅಂತಂದು ಹೇಳಿ ಹೇಳಕ್ಕಷ್ಟ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಐತೆ ನೋಡ್ರಿ. ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. 83 ಡಿವೈಡೆಡ್ ಬೈ 500 ಅದಾದ ನಂತರ ಕ್ವಶನ್ ಮಾರ್ಕ್, ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಪರ್ಸಂಟೇಜ್ ಇರುತ್ತೆ. ಇವುಗಳನ್ನ ಹೆಂಗೆ ಬರ್ಕೋಬೇಕು ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇದನ್ನ ಏನೈತಲ್ಲ ಹಿಂಗೆ ಬರ್ಕೊಡ್ರಿ. ಈ ಕಡೆದು ಏನಪ್ಪ ಅಂತಂದು ಹೇಳಿದ್ರೆ ಹಿಂಗೈತಿ, ಅದೇ ಥರ ಬರ್ಕೊಂಡ್ವಿ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಐತಲ್ಲ, ಈ ಕ್ವಶನ್ ಮಾರ್ಕ್ ಜಾಗದಾಗ ನಮಗೆ ಕ್ವಶನ್ ಕೇಳಿದಾರೆ, ಇದನ್ನ ನಾವೇನಂತ ಬರ್ಕೊಂಡು ಜಸ್ಟ್ ಎಕ್ಸ್ ಅಂತಂದು ಬರ್ಕೊಂಡು ನಾವು ಕಂಡು ಹಿಡಬೇಕಲ್ಲ, ಅದನ್ನ ಏನಂತಂದು ಕಂಡು ಹಿಡಿಯೋದನ್ನ ನಾವೇನಂತಂದು ಹೇಳಿದ್ರೆ ಎಕ್ಸ್ ಅಂತಂದು ಬರ್ಕೊಂಡ್ವಿ. ಪರ್ಸೆಂಟೇಜನ್ನು ನಾವು ಹೆಂಗೆ ಬರಿತೀವಿ ನೀವು ಹೇಳ್ರಿ ನೋಡೋಣ. ಪರ್ಸೆಂಟೇಜನ್ನು ನಾವು ಯಾವ ಥರ ಬರಿತೀವಿ?
ಯಾರಿಗಾದ್ರೂ ಗೊತ್ತೈತಾ? ಪರ್ಸೆಂಟೇಜ್ ಎಲ್ಲೇ ಇರ್ಲದು, ಯಾವ ಬೇಕಾದ ಕ್ವಶನ್ದಾಗ ಇರಲಿ, ಪರ್ಸೆಂಟೇಜ್ ಅಂತಂದು ಕೇಳ್ರಿ ಅಂತಂದು ಹೇಳಿದ್ರೆ ಹೆಂಗೆ ಬರಿತೀವಿ? ಪರ್ಸೆಂಟೇಜ್ ಅಂತಂದು ಹೇಳಿದ್ರೆ ಇದ್ರ ವ್ಯಾಲ್ಯೂ ಏನಪ್ಪ ಅಂತಂದು ಹೇಳಿದ್ರೆ 1/100. ಜಸ್ಟ್ 100 ಅಲ್ಲ, 1/100. 1/100 ಅಂತಂದು ಬರ್ಕೋಬೇಕು. 1/100. ಇವಾಗ ನೋಡ್ರಿ 83/500 ಆಯಿತು. ಸೊ ಇದು ಎಕ್ಸ್ ಇಂಟು 1 ಅಂತಂದು ಹೇಳಿದ್ರೆ ಎಕ್ಸ್ ಬಂತು, /100. ಎಸ್, ಇವಾಗ ನೋಡ್ರಿ ನಾವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು, ಇದು ಮೇಲ್ಗಡೆ ಹೋಗುತ್ತೆ. ಸೊ ಇದೇಂತಂದು ಹೇಳಿದ್ರೆ ಕೆಳಗಡೆ ಇರೋದ್ರಿಂದ ಆ ಕಡೆ ಹೋಯ್ತು ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಎಕ್ಸ್ = ಏನಾಯಿತು? 83 ಇಂಟು ಏನಪ್ಪ ಅಂತಂದು ಹೇಳಿದ್ರೆ 100 ಆಗುತ್ತಾ, /500. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಎಕ್ಸ್ ಏನಪ್ಪ ಅಂತಂದು ಹೇಳಿದ್ರೆ 83/5 ಆಗುತ್ತಾ. ಹಾಗಾದ್ರೆ ನಮ್ದು ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ, ಡಿವೈಡೆಡ್ ಬೈ ಮಾಡಿ ನೋಡ್ರ. ಡಿವೈಡೆಡ್ ಬೈ ಹೆಂಗೆ ಮಾಡ್ತೀರಿ? 83/5. ಸೊ 5 1 5. ಸೊ 8ರಾಗ 5 ಕಳೆದ್ರೆ ಎಷ್ಟು ಉಳಿತು? 3 ಉಳಿತು. ಸೊ ಅದಾದ ನಂತರ ಇದೇನಪ್ಪ ಅಂತಂದು ಹೇಳಿದ್ರೆ ಕೆಳಗಡೆ ಬರುತ್ತೆ, 33. ಸೊ ಅದಾದ ನಂತರ 5 6 30 ಆಗುತ್ತೆ. ಆಮೇಲೆ 3 ಉಳಿತು. 3 ಏನಂತಂದು ಹೇಳಿದ್ರೆ ಡಿವೈಡ್ ಆಗಂಗಿಲ್ಲ, ಪಾಯಿಂಟ್ ಕೊಡ್ತೀವಿ, 0 ಬಂತು. ಸೊ 5 6 30 ಏನಪ್ಪ ಅಂತಂದು ಹೇಳಿದ್ರೆ ಕೆಳಗಡೆ ಶೇಷ 0 ಬರುತ್ತೆ. ನಮ್ದು ಆನ್ಸರ್ ಎಷ್ಟಾಗತ್ತಂದ್ರೆ 16.6% ಆಗುತ್ತೆ. ಇದೆಲ್ರಿಗೂ ಕ್ಲಿಯರಾ? ಅವ್ನು ಹೆಂಗೆ ಬೇಕಾದಂಗೆ ಕೊಡ್ಲಿ, ಪರ್ಸೆಂಟೇಜ್ ಬಂತಂತಂದು ಹೇಳಿದ್ರೆ 1/100 ಅಂತಂದು ಹೇಳಿ ಕಣ್ಣು ಮುಚ್ಕೊಂಡು ಬರಿಬೇಕು. ಎಸ್, ಅದಾದ ನಂತರ ಈ ಕ್ವಶನ್ ನೋಡ್ರಿ. ಈ ಕ್ವಶನ್ನ ನಾವು ನಿನ್ನೆ ಮಾಡಿದ್ದೀವಿ, ಟ್ರೈ ಮಾಡ್ರಿ ಇದನ್ನ. ಇದು ಕ್ವಶನ್ನ ಏನು ಕೇಳಿದ ಅಂತಂದು ಹೇಳಿದ್ರೆ A:C ಅಂತಂದು ಕೇಳಿದಾನೆ. ಇಲ್ಲಿ ನೋಡ್ರಿ, A:B ವ್ಯಾಲ್ಯೂ ಎಷ್ಟೈತಿ? 7:9 ಅಂತಂದು ಐತಿ. B:C ಅನುಪಾತದಾಗಿದಾವ, 5:7 ಅನುಪಾತದಾಗಿದಾವ. ನೀವು ಏನಪ್ಪ ಅಂತಂದು ಹೇಳಿದ್ರೆ A:B:C ಕಂಡುಹಿಡಿಯೋದು ನಿನ್ನೆ ನಾವು ಡಿಸ್ಕಷನ್ ಮಾಡಿದೆವು. ಹೆಂಗೆ ಡಿಸ್ಕಷನ್ ಮಾಡಿದೆವು ಅಂತಂದು ಹೇಳಿ ಗೊತ್ತೈತಲ್ಲ ಎಲ್ರಿಗೂ. ಬಟ್ ಆದರೆ ಇಲ್ಲೇನು ಕೇಳಿದ ಅಂತಂದು ಹೇಳಿದ್ರೆ A:C ಅಂತಂದು ಕೇಳಿದಾನ. ಇಲ್ಲೇನು ಕೇಳಿದಾನ? A:C ವ್ಯಾಲ್ಯೂ ಕೇಳಿದಾನ. ಇದನ್ನು ನಾವು ಹೆಂಗೆ ಬರ್ಕೊತೀವಿ? ಇನ್ನೊಂದು ಥರ ಹೆಂಗೆ ಬರ್ಕೋತೀವಿ ಅಂತಂದು ಹೇಳಿದ್ರೆ, ಇಲ್ಲೇನು ಇಷ್ಟು ಐತಲ್ಲ, ಇದನ್ನು ತೆಗೆದುಬಿಟ್ಟು ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಥರ ಒಂದು ಡಿವೈಡೆಡ್ ಬೈ ಲೈನ್ ಕೂಡ ನಾವು ಬರ್ಕೋಬಹುದು. A/B = 7/9. ಅದಾದ ನಂತರ B/C = ಏನಪ್ಪ ಅಂತಂದು ಹೇಳಿದ್ರೆ 5/7 ಅಂತಲೂ ಬರ್ಕೋಬೋದು. ಹಿಂಗೆ ಬರ್ಕೊಂಡ್ರು ಒಂದ, ಅದಾದ ನಂತರ ಈ ಥರ ಬರ್ಕೊಂಡ್ರು ಒಂದ. ಸೊ ಎಲ್ರಿಗೂ ಗೊತ್ತಾಯ್ತಾ ಇದು? ಅದು ನಾರ್ಮಲ್. ಈ ಥರ ಬರ್ಕೋ ಬದಲು ಏನಂತಂದು ಹೇಳಿದ್ರೆ ಈ ಥರ ಬರ್ಕೊಂತಾರ, ಇಲ್ಲ ಅಂತಂದು ಯಾವ ಥರ ಆದ್ರೂ ನೀವು ಬರ್ಕೋಬೋದು. ಸೊ ಈ ಥರ ಬರ್ಕೊಂಡ್ರ ಸೊ ಅಂದ್ರೆ ನಾವು ಈಗ ಏನಂತಂದು ಹೇಳಿದ್ರೆ ಇದೈತಲ್ಲ, ಇದನ್ನ ನಾವು ಇದನ್ನ ಕಂಡುಹಿಡಿಯೋದಕ್ಕಿಂತನೂ A/C ಕಂಡುಹಿಡಿದ್ರೆ ನಮ್ಗೆ ಕಂಪ್ಲೀಟ್ ಆಗುತ್ತೆ. A/C ಕಂಡ್ರೆ ಕಂಪ್ಲೀಟ್ ಆಗುತ್ತೆ. ಈಗ ನೋಡ್ರಿ, ಇದು A/B ಐತಿ, ಇಲ್ಲಿ B/C ಐತಿ. ಇದನ್ನ ಎರಡು ಇಂಟು ಮಾಡಿದ್ರೆ ಏನಾಗತ್ತೆ ನೋಡ್ರಿ, A/B A/B/C ಮಾಡಿದ್ರೆ ಏನಾಗತ್ತೆ? B ಕ್ಯಾನ್ಸಲ್ ಆಗುತ್ತೆ, A/C ಅಷ್ಟೇ ಉಳಿಯುತ್ತಲ್ಲ. ಸೇಮ್ ಅದೇ ಥರ ಇದನ್ನು ಹಂಗೆ ಮಾಡ್ಕೋಬೇಕು. ಈ ಕಡೆ A/B ವ್ಯಾಲ್ಯೂ ಎಷ್ಟೈತಿ? 7/9. B/C ವ್ಯಾಲ್ಯೂ ಎಷ್ಟೈತಿ? 5/7. 7 ಕ್ಯಾನ್ಸಲು, 5/9 ಉಳಿತು. ಅದನ್ನು ಈ ರೂಪದಾಗ ಬರ್ಕೋಬೇಕಂದ್ರೆ ಇದನ್ನ ಹೆಂಗೆ ಬರ್ಕೊತೀರಿ? 5/9. ಕ್ಲಿಯರ್? ಹೆಂಗೆ ಬಂದಂದು ಕ್ಲಿಯರ್ ಆಯ್ತಾ ಎಲ್ರಿಗೂ? ನೀವು ನನಗೆ ಇವಾಗ ಏನು ಮಾಡ್ಬೇಕಂತಂದು ಹೇಳಿದ್ರೆ ಇದನ್ನು ಕಂಡುಹಿಡ್ಬೇಕು. ಇದನ್ನು ಕಂಡುಹಿಡಿದ್ವಿ ಈಸಿಯಾಗಿ. ಇರ್ರಪ್ಪ, ಒಂದು ನಿಮಿಷ ಇನ್ನೊಂದು ಸಾರಿ ಕ್ಲಿಯರ್ ಮಾಡಿಬಿಡ್ತಾನೆ ಇರ್ರಿ. ಇಲ್ಲಿ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಈ ಕ್ವಶನ್ ಅನ್ನ ನೋಡಿದಾಗ ಏನಂತಂದು ಹೇಳಿದ್ರೆ ಎಲ್ಲಾನು ಏನು ಹೆಂಗಿದಾವ? ಅನುಪಾತದೊಳಗಿದಾವ. ಹೆಂಗಿದಾವ? ಅನುಪಾತದಲ್ಲಿ. ನಾವು ಅನುಪಾತವನ್ನು ಹೆಂಗೆ ಬರ್ಕೋತೀವಿ ಅಂತಂದು ಹೇಳಿದ್ರೆ, ಫಾರ್ ಎಕ್ಸಾಂಪಲ್ A:B = 2/3 ಅಂತಂದಿತ್ತು ಅಂತಂದು ಹೇಳಿದ್ರೆ ಇದನ್ನ ಹೆಂಗೆ ಬರ್ಕೋಬಹುದು? ಇನ್ನೊಂಥರ A/B = 2/3 ಅಂತಲೂ ಬರ್ಕೋಬಹುದು. ಎರಡೂ ಒಂದೇ. ಸೊ ಈ ಥರ ಬರ್ಕೊಂಡ್ರು ಒಂದೇ, ಈ ಥರನ ಬರ್ಕೊಂಡ್ರು ಒಂದೇ. ಸೇಮ್ ಅದನ್ನು ನಾನು ಇಲ್ಲೇನಂತಂದು ಹೇಳಿದ್ರೆ, ಇಲ್ಲಿ ನೋಡ್ರಿ, A:B ಅಂತಂದು ಹೇಳಿದ್ರೆ A/B ಅಂತಂದು ಬರ್ಕೋತೀವಿ. ಸಿಂಪಲ್. A:B ಅಂತಂದು ಹೇಳಿದ್ರೆ A:B ಅಂತಂದು ಹೇಳಿದ್ರೆ ಅದನ್ನು ಇನ್ನೊಂದು ಥರ ಯಾವ ಥರ ಬರ್ಕೊತೀವಿ? A/B ಅಂತಲೂ ಬರ್ಕೊತೀವಿ.
ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ಎ ಡಿವೈಡೆಡ್ ಬೈ ಬಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 7:9 ಐತೆ. ಇದನ್ನ ಹೆಂಗೆ ಬರ್ಕೊಂತೀವಿ, ಎ ಡಿವೈಡೆಡ್ ಬೈ ಬಿ ಬರ್ಕೊಂಡ್ರೆ ಇದೇನಾಗತ್ತಾ 7/9 ಆಗತ್ತಾ. ಅದಾದ ನಂತರ ಬಿ ಇಷ್ಟು ಸಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 5/7 ಐತಿ. ಅಂದ್ರೆ ಬಿ ಬೈ ಸಿ ಈಕ್ವಲ್ ಟು ಏನಂತಂದು ಹೇಳಿದ್ರೆ 5/7 ಆಗತ್ತಾ. ನಮಗಿಲ್ಲಿ ಏನಂತಂದು ಹೇಳಿದ್ರೆ ಎ ಇಷ್ಟು ಬಿ ಇಷ್ಟು ಸಿ ಕ್ವಶನ್ ಕೇಳಿದ್ರೆ ಅದು ಬೇರೆ. ಬಟ್ ಅದ್ರ ಇಲ್ಲೇನು ಕೇಳಿದಾನ, ಎ ಇಷ್ಟು ಸಿ ಕೇಳಿದಾನೆ. ಎ ಇಷ್ಟು ಸಿ ಅಂತಂದು ಹೇಳಿದ್ರೆ ಎ ಡಿವೈಡೆಡ್ ಬೈ ಸಿ ಕಂಡಿಡಿದ್ರೆ ಸಾಕು. ಇಲ್ಲಿ ನೋಡ್ರಿ, ಇಲ್ಲೂ ಬಿ ಐತಿ, ಇಲ್ಲೂ ಬಿ ಐತಿ. ಇವನ್ನೆರಡು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎ ಮತ್ತು ಸಿ ಅಷ್ಟೇ ಉಳಿತಾವಲ್ಲ. ಅಂದ್ರೆ ನಮ್ಗೆ ಇಲ್ಲಿ ಕೇಳಿದ ತಕ್ಷಣ ನೋಡ್ಕೋಬೇಕು, ಇಲ್ಲೂ ಬಿ ಐತಿ, ಇಲ್ಲೂ ಬಿ ಐತಿ. ಇವೆರಡು ಕ್ಯಾನ್ಸಲ್ ಆಯ್ತು ಅಂತಂದು ಹೇಳಿದ್ರೆ ನಮ್ಗೆ ಎ ಸಿ ಅಷ್ಟೇ ಉಳಿತಾವೆ. ಅದ್ರ ಸಂಬಂಧ ನಾವು ಈ ಥರ ಬರ್ಕೊಂಡ್ವಿ. ಇಲ್ಲಿ ನೋಡ್ರಿ, ಎ ಡಿವೈಡೆಡ್ ಬೈ ಬಿ, ಅದಾದ ನಂತರ ಇದನ್ನ ಇಂಟು ಮಾಡ್ರಿ ಬಿ ಡಿವೈಡೆಡ್ ಬೈ ಸಿ ಮಾಡಿದ್ರೆ ಬಿ ಕ್ಯಾನ್ಸಲ್ ಆಗುತ್ತೆ, ಎ ಡಿವೈಡೆಡ್ ಬೈ ಸಿ ಉಳಿಯುತ್ತೆ. ಸೇಮ್ ಅದೇ ಥರ ಎ ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಬರ್ಕೊಡ್ರಿ 7/9. ಅದಾದ ನಂತರ ಬಿ ಡಿವೈಡೆಡ್ ಬೈ ಸಿ ವ್ಯಾಲ್ಯೂ ಎಷ್ಟೈತಿ 5/7. 7 ಕ್ಯಾನ್ಸಲ್ ಆಗುತ್ತೆ, 5/9 ಅಷ್ಟೇ ಉಳಿಯುತ್ತಾ. ಸೊ ಇದನ್ನ ಈ ರೂಪದಲ್ಲಿ ಅನುಪಾತ ರೂಪದಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ 5:9 ಅಂತಂದಾಗತ್ತೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಈ ಥರ ಕ್ವಶನ್ ಐತಿ. ನಮ್ಗೆ ಆನ್ಸರ್ ಬಂತು 5:9 ಅಂತಂದೇಳಿ. ಬಟ್ ಆದ್ರೆ ಇವಾಗ ನೋಡ್ರಿ, ನಿನ್ನೆ ಹೆಂಗೆ ಮಾಡಿದ್ವಲ್ಲ ಆ ಥರ ಮಾಡ್ಬೇಕು. ಎ ಡಿವೈಡೆಡ್ ಬೈ ಬಿ ಎಷ್ಟೈತಿ 7:9 ಅಂತಂದೈತಿ. ಅದಾದ ನಂತರ ಬಿ ಇಷ್ಟು ಸಿ ಎಷ್ಟೈತಿ 5:7 ಅಂತಂದೈತಿ. ಒಂದು ನಿಮಿಷ, ಬಿ ಇಷ್ಟು ಸಿ ಎಷ್ಟೈತಿ 5:7 ಐತಿ. ಈಗ ನೀವೇನು ಮಾಡಬೇಕು, ಎ ಇಷ್ಟು ಬಿ ಇಷ್ಟು ಸಿ ಕಂಡುಹಿಡ್ಬೇಕು. ನಾನು ನಿನ್ನೆ ಹೇಳ್ಕೊಟ್ಟಿದ್ದೀನಿ, ಇವನ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನೀವೇನು ಮಾಡಬೇಕು, ಕಂಡುಹಿಡಬೇಕು. ಕ್ಲಿಯರ್ ಆಗಿ ಬರ್ಕೊಡ್ರಿ. ಎ ಇಷ್ಟು ಬಿ ಎಷ್ಟೈತಿ 7:9 ಐತಿ, 7:9. ಅದಾದ ನಂತರ ಬಿ ಇಷ್ಟು ಸಿ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 5:7. ನನಗೇನು ಬೇಕು, ಎ ಇಷ್ಟು ಬಿ ಇಷ್ಟು ಸಿ ಅಂತಂದು ಬೇಕು. ಹೆಂಗೆ ಮಾಡ್ತೀರಿ ಕಂಡುಹಿಡಿರಿ, ಬೇಗ ಕಂಡುಹಿಡಿದು ಹಾಕ್ಬೇಕು ನಂಗೆ ಆನ್ಸರ್ಗಳನ್ನ. ನೀವು ತಪ್ಪಾದ್ರೂ ನಡೀತೈತಿ, ಬಟ್ ಆದ್ರೆ ನೀವು ಎಲ್ಲಿವರೆಗೂ ಬಿಡ್ಸಕ್ಕೆ ಟ್ರೈ ಮಾಡಂಗಿಲ್ಲ, ನಂಗೆ ಆನ್ಸರ್ ಹೇಳಕ್ಕೆ ಟ್ರೈ ಮಾಡಂಗಿಲ್ಲ, ಅಲ್ಲಿವರೆಗೂ ನೀವು ಉದ್ಧಾರ ಆಗಂಗಿಲ್ಲ, ಜಾಬು ಆಗಂಗಿಲ್ಲ. ಇವಾಗಲೇ ಹೇಳ್ತಿದ್ದೀನಿ. ಇದನ್ನ ನೋಡಿದ್ರೆ ನಂಗೆ ಎಲ್ಲನೂ ಬರ್ದಿದೆ ಅಂತಂದು ಹೇಳಿದ್ರೆ ಬರಂಗಿಲ್ಲ. ನೀವು ಹೋಗ್ಬಿಟ್ಟು ಬಾರ್ಡ್ರದಾಗ ಕೆಲಸ ಮಾಡಬೇಕು, ಗನ್ ಹಿಡಿಬೇಕು, ಅದಾದ ನಂತರ ದೇಶ ಸೇವೆ ಮಾಡಬೇಕು, ಭಾರತ ಮಾತೆದು ಏನಂತಂದು ಸೇವೆ ಮಾಡ್ಬೇಕಂತಂದು ಹೇಳಿದ್ರೆ ಇಲ್ಲಿ ನೀ ಕೆಲಸ ಮಾಡ್ಬೇಕು. ನಿನಗೆ ಯಾರು ಏನಂತಂದು ಹೇಳಿದ್ರೆ ಈಸಿಯಾಗಿ ಕರೆದ್ಬಿಟ್ಟು ತಗೋಪ್ಪ ಯೂನಿಫಾರ್ಮ್ ಹಾಕೊಂತಂದೇಳಿ ಯಾವ ಕೊಡಂಗಿಲ್ಲ. ಇವಾಗಲೇ ಹೇಳ್ತಿದ್ದೀನಿ, ಒಂದು ಹುಡುಗರಿಗೆ ಹುಡುಗಿಯರಿಗೆ ಕರೆಕ್ಟಾಗಿ ಕಲ್ತ್ರನ ಜಾಬ್. ಇಲ್ಲ 15,000 ಕೊಟ್ಟು ಬೇರೆ ಕಡೆ ಹೋಗ್ರಿ, ಕೋಚಿಂಗ್ ಸೆಂಟರ್ಗೆ ಹೋಗ್ರಿ, ಬರೋಬ್ಬರಿ ನಿಮ್ಮ ತಲೆ ಬೋಳ್ಸಿ ಕಳಿಸ್ತಾರೆ. ಯಾರು ಸ್ಟಡಿ ಮಾಡಿಲ್ಲ, ಯಾರು ವಿಡಿಯೋಸ್ ನೋಡಿಲ್ಲ, ಇನ್ನೂ ಒಂದ್ಸರಿ ಹೇಳಕತ್ತೇನೆ, ವಿಡಿಯೋಸ್ಗಳನ್ನ ನೋಡ್ರಿ, ಪ್ರಾಕ್ಟೀಸ್ ಮಾಡಿರಿ. ಎಸ್, ಇದನ್ನ ಹೆಂಗೆ ಬರ್ಕೊತೀವಿ ಸರ್? ಎ ಇಷ್ಟು ಬಿ ಒಂದು ಕಡೆ ಬರ್ಕೋತೇನೆ ರೀ, ಬಿ ಇಷ್ಟು ಸಿ ಒಂದು ಕಡೆ ಬರ್ಕೋತೇನೆ ರೀ, ಈ ಥರ. ಸೊ ಇದ್ರ ವ್ಯಾಲ್ಯೂ ಎಷ್ಟೈತ್ರಿ 7:9. ಅದಾದ ನಂತರ ಇದ್ರದ್ದು ವ್ಯಾಲ್ಯೂ ಎಷ್ಟೈತ್ರಿ 5:7. ನಾನು ಎ ಇಷ್ಟು ಬಿ ಇಷ್ಟು ಸಿ ಬರ್ಕೋಬೇಕಂತಂದು ಹೇಳಿದ್ರೆ ಬಿ ವ್ಯಾಲ್ಯೂ ಏನಿರ್ಬೇಕ್ರಿ ಸೇಮ್ ಇದ್ದಾಗ ನಾ ಬರ್ಕೋತೇನಲ್ಲ. ಇದು ನೀವು ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದು ಹೇಳಿದ್ರೆ ಅನ್ಕೊಳ್ರಿ, ಇವಾಗ ಸರ್ ಇದು ಎ ವ್ಯಾಲ್ಯೂ ಆಯ್ತು ರೀ, ಇದು ಸಿ ವ್ಯಾಲ್ಯೂ ಆಯ್ತು ರೀ. ಎ ವ್ಯಾಲ್ಯೂ ಎಷ್ಟು 7, ಸಿ ವ್ಯಾಲ್ಯೂ ಎಷ್ಟು 7, ಸೈಡ್ದು ಬರ್ಕೊಂಡ್ರಿ. ಸರ್ ಇಲ್ಲಿ ನೋಡ್ರಿ, ಬಿ ಅಷ್ಟೇ ಕನ್ಸಿಡರ್ ಮಾಡ್ರಿ. ಬಿ ಕನ್ಸಿಡರ್ ಮಾಡಿದ್ರೆ ಬಿ ವ್ಯಾಲ್ಯೂ ಸೇಮ್ ಇರಬೇಕು, ಅವಾಗ ನಾವು ಬಿ ವ್ಯಾಲ್ಯೂ ತೊಗೊತೀವಿ. ಬಟ್ ಆದ್ರೆ ಇಲ್ಲಿ 9 ಐತಿ, ಇಲ್ಲಿ 5 ಐತಿ. ಅವ್ನು ಎರಡು ಏನಂತಂದು ಹೇಳಿದ್ರೆ ನೀವು ಸೇಮ್ ಮಾಡ್ಬೇಕು. ಸೇಮ್ ಮಾಡ್ಬೇಕಂತಂದು ಹೇಳಿದ್ರೆ ಏನು ಮಾಡ್ಬೇಕು, ಸಿಂಪಲ್ ಹೇಳ್ಕೊಟ್ಟಿದ್ದಾನೆ. ಇಲ್ಲಿರೋ 5ನ ಈ ಕಡೆ ಏನಪ್ಪ ಅಂತಂದು ಹೇಳಿದ್ರೆ ಇಂಟು ಮಾಡ್ಬೇಕು ಎರಡಕ್ಕೂ. ಸೊ ಇಲ್ಲಿರೋ 9ನ ಏನಂತಂದು ಹೇಳಿದ್ರೆ ಈ ಕಡೆ ಇಂಟು ಮಾಡ್ಬೇಕು. ಸೊ ಅವಾಗ ಏನಂತಂದು ಹೇಳಿದ್ರೆ ಬಿ ವ್ಯಾಲ್ಯೂ ಸೇಮ್ ಬರುತ್ತೆ. ನೋಡ್ರಿ, ಫಸ್ಟ್ ಒಂದಕ್ಕೆ ಇಂಟು ಮಾಡ್ರಿ, 7 5 ಎಷ್ಟಾಗತ್ತಾ 35 ಆಗತ್ತಾ. ಅದಾದ ನಂತರ ಇಷ್ಟು 9 5 ಎಷ್ಟಾಗತ್ತಾ 45 ಆಗತ್ತಾ. ಸೇಮ್ ಅದೇ ಥರ ಇಲ್ಲಿ 5 ಇಷ್ಟು ಇದೇನಂತಂದು ಹೇಳಿದ್ರೆ 9:5 ಆಯಿತು. ಇಲ್ಲಿ ನೋಡ್ರಿ 5:9 ಮಾಡ್ರಿ, ಎಷ್ಟಾಗತ್ತಾ ಸರ್? ಇಲ್ಲೂ ಕೂಡ 45 ಆಗತ್ತಾ ಇಷ್ಟು. ಅದಾದ ನಂತರ ಇದನ್ನ ನೋಡ್ರಿ, 9 × 7 ಮಾಡಿದ್ರೆ 63 ಆಗತ್ತಾ. ಇಲ್ಲಿ ಬಿ ವ್ಯಾಲ್ಯೂ ಎರಡು ಸೇಮ್ ಬಂದುವಲ್ಲ, ಬಿ ವ್ಯಾಲ್ಯೂ 45 ಐತಿ, ಬಿ ವ್ಯಾಲ್ಯೂ 45 ಐತಿ. ಇದು ಎ ವ್ಯಾಲ್ಯೂ ಆಯಿತು, ಇದು ಸಿ ವ್ಯಾಲ್ಯೂ ಆಯಿತು. ಎ ಇಷ್ಟು ಬಿ ಇಷ್ಟು ಸಿ ಅಂತಂದು ಹೇಳಿ ಹೆಂಗೆ ಬರ್ಕೊತೀರಿ? ಎ ವ್ಯಾಲ್ಯೂ 35, ಬಿ ವ್ಯಾಲ್ಯೂ ಎಷ್ಟು 45, ಸಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದು ಹೇಳಿದ್ರೆ 63. ಸೊ ನಾವು ಈ ರೀತಿಯಾಗಿ ಏನಪ್ಪ ಅಂತಂದು ಹೇಳಿದ್ರೆ ಸಾಲ್ವ್ ಮಾಡ್ತೀವಿ. ಇದೆಲ್ರಿಗೂ ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತೇನ್ರೋ ಹೆಂಗೆ ಮಾಡ್ತೀವಿ ಅಂತಂದು ಹೇಳಿ? ಈಸಿ.
ಎಸ್. ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ಮ್ಯಾಥ್ಸ್ ಕ್ವಶನ್ ಎಲ್ಲನೂ ಏನಪ್ಪ ಅಂತಂದು ಹೇಳಿದ್ರೆ ಕಂಪ್ಲೀಟ್ ಆಯಿತು ಟೋಟಲ್ ಆಗಿ. ಲಾಸ್ಟ್ ಕ್ಲಾಸಲ್ಲಿ ಮೆಂಟಲ್ ಎಬಿಲಿಟಿನ ಕೂಡ ಎಲ್ಲ ಹೇಳ್ಕೊಟ್ಟಿದ್ದೀನಿ, ವಿಡಿಯೋಸ್ಗಳಲ್ಲಿದ್ದಾವೆ. ಟೋಟಲ್ ಏನಂತಂದು ಹೇಳಿದ್ರೆ ಒಂದು ಕ್ವಶನ್ ಪೇಪರ್ನ ನಾನು ನಿಮ್ಗೆ ಸಾಲ್ವ್ ಮಾಡಿದೆ. ಈ ಕ್ವಶನ್ ಪೇಪರ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಅಂತಂದು ಹೇಳಿದ್ರೆ ಜಸ್ಟ್ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಈಸಿ ಅದಾವ, ನಿಮಗೆಲ್ಲ ಹೇಳ್ಕೊಟ್ರೆ ಈಸಿಯಾಗಿ ಮಾಡ್ತಿರಲ್ಲ, ಅದೊಂದು ಕಾನ್ಫಿಡೆನ್ಸ್ ಬಂದ್ರೆ ಸಾಕು. ಸೊ ಉಳಿದಿದ್ನೆಲ್ಲ ಏನಂತಂದು ಹೇಳಿದ್ರೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತನಾಗ ನೋಡ್ಕೊತ ಹೋಗೋಣ. ಎಸ್, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಒಂದು 2 ನಿಮಿಷ ಏನಂತಂದು ಹೇಳಿದ್ರೆ ಗ್ಯಾಪ್ ತೊಗೊಳ್ರಿ, ಆರಾಮಾಗಿ ಕುಂಡ್ರಿ, ಯಾರು ಇದು ಏನಂತಂದು ಹೇಳಿದ್ರೆ ಹೊರಗೆ ಹೋಗಕ್ಕೆ ಹೋಗ್ಬೇಡ್ರಿ ಕ್ಲಾಸ್ ಬಿಟ್ಟ. ಒಂದು ಸ್ವಲ್ಪ ನಾನು ನೀರು ಕುಡಿತೇನೆ, ಆಮೇಲೆ ಏನಂತಂದು ಹೇಳಿದ್ರೆ GK ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. GK ನಾನು ಕೇಳಿದ್ದಕ್ಕೆಲ್ಲ ಏನಂತಂದು ಹೇಳಿದ್ರೆ ನೀವು ಎಷ್ಟು ಆನ್ಸರ್ ಮಾಡ್ತೀರಿ ಕಮೆಂಟ್ಸ್ಗಳಲ್ಲಿ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ. ನೀವು ಮಾಡಂಗಿಲ್ಲ, ನಾ ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಮಾಡಿದ್ರಿ ಎಕ್ಸ್ಪ್ಲೇನ್ ಮಾಡ್ತಾನೆ, ತಪ್ಪಿರಲಿ ಕರೆಕ್ಟ್ ಇರಲಿ. ರೆಕಾರ್ಡ್ ಹಾಕ್ತೀನಪ್ಪ, ನಾಳೆ ಮುಂಜಾನೆ ಇದ್ರ ರೆಕಾರ್ಡ್ ಹಾಕ್ತೀನಿ. ಇವತ್ತಿನ ಕ್ಲಾಸ್ ಇದ್ದು ನಾಳೆ ಮುಂಜಾನೆ ರೆಕಾರ್ಡ್ ಹಾಕಿರ್ತೀನಿ. ಎಸ್, ಎಲ್ರಿಗೂ ಏನಪ್ಪ ಅಂತಂದಿದ್ರೆ ಮಿಲ್ಟ್ರಿ ಹೋಗಾರ, ಭಾರತ ದೇಶದ ಏನಂತಂದಿದ್ರೆ ಸೇವೆ ಮಾಡಕ್ಕೆ ಹೋಗಾರ. ನಿಮ್ಗೆಲ್ರೂ ಯಾವುದ್ರ ಬಗ್ಗೆ ಗೊತ್ತಿರಬೇಕು, ನಮ್ಮ ಭಾರತ ದೇಶದ ಬಗ್ಗೆ ಏನಂತಂದಿದ್ರೆ ಒಂದು ನಾಲೆಜ್ ಇರಬೇಕು. ಕ್ಲಿಯರಾ ಎಲ್ರಿಗೂ? ಸೊ ನಮ್ಮ ಭಾರತ ದೇಶದ ಬಗ್ಗೆ ಏನಂತಂದು ಹೇಳಿದ್ರೆ ಯಾರ್ಯಾರಿಗೆ ಏನೇನು ಗೊತ್ತೈತಿ ಅದನ್ನೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಹೇಳ್ಕೊತ ಹೋಗ್ರಿ. ಸೊ ನಾವೇನಪ್ಪ ಅಂತಂದು ಹೇಳಿದ್ರೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಕ್ಲಿಯರಾ ಎಲ್ರಿಗೂ? ಎಸ್, ಇದು ನಮ್ಮ ಭಾರತ ಅಂತ ಅನ್ಕೊಳ್ರಿ. ಭಾರತದ ಬಗ್ಗೆ ನಿಮ್ಗೆ ಏನೇನು ಗೊತ್ತೈತಿ? ಸೊ ನಮ್ಮ ಭಾರತ ದೇಶದ ಬಗ್ಗೆ ನಿಮ್ಗೆ ಏನೇನು ಗೊತ್ತೈತಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕು. ಸೊ ನೋಡ್ರಿ, ಯಾರು ಹುಡುಗಿಯರು ಅಟೆಂಡ್ ಆಗತ್ತೀರಿ, ನಿಮ್ಮದು ಮೆಸೇಜ್ಗಳು ಬರುವಲ್ಲೋ, ಆನ್ಸರ್ಸ್ಗಳು ಹೇಳುವಾರಿ, ಎದಕ್ಕೆ ಬಂದು ಕ್ಲಾಸ್ ಕೊಂಡಾಕತ್ತೀರಿ ನೀವು? ಇವನ್ ಉಳಿದಿದ್ದು ಹುಡುಗರು ಕೂಡ ನೀವೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಸೋಲ್ಜರ್ಸ್ ಇದ್ದಂಗೆ. ಈಗ ಒಂಥರ ಏನಂತಂದು ಹೇಳಿದ್ರೆ ಸೋಲ್ಜರ್ಸ್ ಇದ್ದಂಗೆ ಎಲ್ಲರೂ ಆನ್ಸರ್ ಒಂದೊಂದು ವಾಕ್ಯ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಆಗತ್ತೆ. ಎಸ್, ಆನ್ಸರ್ಸ್ಗಳನ್ನ ಹೇಳಕತ್ತೀರಿ. ಓಕೆ, ಡನ್ ಸರ್. ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 28 ರಾಜ್ಯಗಳಿದಾವೆ. ನೀವು ಹೇಳೋದಷ್ಟೇ ಸರ್, 28 ರಾಜ್ಯಗಳಿದಾವ್ರಿ. ಅದಾದ ನಂತರ 9 ಕೇಂದ್ರಾಡಳಿತ ಪ್ರದೇಶಗಳು. ಓಕೆ, 9 ಕೇಂದ್ರಾಡಳಿತ ಪ್ರದೇಶಗಳು 8 ಇದಾವ, 9 ಇದಾವ ನೋಡ್ರಿ. ಓಕೆ ಸರ್, ಆರ್ಮಿ ಕಮಾಂಡ್ಸ್ ಎಷ್ಟು ಅದಾವ್ರಿ? ಆರ್ಮಿ ಕಮಾಂಡ್ಗಳು ಅಂದ್ರೆ ಆರ್ಮಿದ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಏರಿಯಾದ ಹೆಡ್ ಕಮಾಂಡ್ಸ್ ಅಂತಂದು ಹೇಳ್ತೀವಿ. ಟೋಟಲ್ 7 ಕಮಾಂಡ್ಗಳಿದಾವ. ವೆರಿ ಗುಡ್. ಸೊ ಭಾರತ ಏನಪ್ಪ ಅಂತಂದು ಹೇಳಿದ್ರೆ ಇದೊಂದು 7ನೇ ದೊಡ್ಡ ದೇಶ. 7ನೇ ದೊಡ್ಡ ದೇಶ. ಇಲ್ಲಿ ಸ್ಟಾಪ್ ಮಾಡ್ರಿ ಸ್ವಲ್ಪ. ಸೊ 7ನೇ ದೊಡ್ಡ ದೇಶ ಭಾರತ ಏನಪ್ಪ ಅಂತಂದು ಹೇಳಿದ್ರೆ 7ನೇ ದೊಡ್ಡ ದೇಶ ಅಂತಂದು ಹೇಳ್ತೀವಿ. ಹಾಗಾದ್ರೆ ಅತಿ ದೊಡ್ಡ ದೇಶ ಯಾವುದು? ಸೊ ನಮ್ಮ ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಯಾವುದು? ಅದು ಒಂದು ಸಾಕು, ರಷ್ಯಾ. ವೆರಿ ಗುಡ್. ಸೊ ಅತಿ ದೊಡ್ಡ ದೇಶ ಯಾವುದಪ್ಪ ಅಂತಂದು ಹೇಳಿದ್ರೆ ರಷ್ಯಾ ಅಂತಂದು ಹೇಳ್ತೀವಿ. ಸೊ ಏನಂತಂದು ಹೇಳ್ತೀವಿ? ರಷ್ಯಾ ಅಂತಂದು ಹೇಳ್ತೀವಿ. ಸೊ ಅದಾದ ನಂತರ ಓಕೆ, ಯಾರು ಚೀನಾ ಅಂದ್ರು. ಚೀನಾ ಯಾವ್ದ್ರಲ್ಲಿ ದೊಡ್ಡದೈತಪ್ಪ? ಚೀನಾ ಯಾವ್ದ್ರಲ್ಲಿ ಜಾಸ್ತಿ ಐತೆ ಹೇಳು? ಜನಸಂಖ್ಯೆದೊಳಗೆ ಜಾಸ್ತಿ ಐತೆ. ಚೀನಾ ಯಾವ್ದ್ರೊಳಗೆ ಜಾಸ್ತಿ ಐತಪ್ಪ ಅಂತಂದು ಹೇಳಿದ್ರೆ ಜನಸಂಖ್ಯೆದೊಳಗೆ ಜಾಸ್ತಿ ಐತೆ. ಓಕೆ, ಇನ್ನೊಬ್ರು ಯಾರು ಹೇಳಿದ್ರು ತುಂಬಾ ಇಂಪಾರ್ಟೆಂಟ್. ಓಕೆ, ಪಾಪ್ಯುಲೇಷನ್ ಅಂತಂದು ಹೇಳ್ತೀವಿ. ಪಾಪ್ಯುಲೇಷನ್. ಸೊ ಜನಸಂಖ್ಯೆ ಅಂತಂದು ಹೇಳ್ತೀವಿ. ಓಕೆ, ನಾನು ಇಂಗ್ಲೀಷ್ನಾಗ ವರ್ಡ್ಸ್ಗಳನ್ನ ಇಂಗ್ಲೀಷ್ನಾಗ ಬರಿತೀನಿ, ಕನ್ನಡದಾಗ ಹೇಳ್ತೇನೆ. ಅವ್ನು ನೀವು ಕನ್ನಡದಾಗ ಆಮೇಲೆ ಏನಂತಂದು ನೋಟ್ಸ್ ಮಾಡೋಕೆ ಅದ್ರ ಮುಂದ್ಗಡೆ ಕನ್ನಡದಾಗ ಬರ್ಕೊಬೇಕು. ಎಷ್ಟು ಆಮೇಲೆ ಏನು ಹೇಳಿದ್ರಪ್ಪ ಅಂತಂದು ಹೇಳಿದ್ರೆ 4ನೇ ಪ್ಲೇಸ್ ಅಂತಂದು ಹೇಳಿದ್ರು. 4th ಪ್ಲೇಸ್ ಎದ್ರೊಳಗೆ? ಮಿಲ್ಟ್ರಿ ಒಳಗಡೆ. ಮಿಲ್ಟ್ರಿ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ 4th ಪ್ಲೇಸ್ ಐತಿ. ಮಿಲ್ಟ್ರಿ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಅತಿ ದೊಡ್ಡ ಆರ್ಮಿಯನ್ನು ಹೊಂದಿರೋದು ನಮ್ಮ ದೇಶ ಎಷ್ಟನೇ ಸ್ಥಾನದಲ್ಲಿ ಐತಪ್ಪ ಅಂತಂದು ಹೇಳಿದ್ರೆ 4ನೇ ಸ್ಥಾನದಲ್ಲಿ ಐತಿ. ಸೊ ಅದೊಂದು ಪಾಯಿಂಟನ್ನು ಏನಂತಂದು ಹೇಳಿದ್ರೆ ನೆನ್ಪಿಟ್ಕೊಡ್ರಿ. ಎಸ್, ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಏನಪ್ಪ ಅಂತಂದು ಹೇಳಿದ್ರೆ 2.4% ಅಂತಂದು ಬರಿತೀನಿ. ಏನಿದು? ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಪ್ರಪಂಚ ಅಂತ ಅನ್ಕೊಡ್ರಿ. ಇದು ಪ್ರಪಂಚದ ಏನಪ್ಪ ಅಂತಂದು ಹೇಳಿದ್ರೆ ವಿಸ್ತೀರ್ಣ ಇದು. ಸೊ ಇದೇನು ಗೋಳಾಕಾರ ಐತಲ್ಲ, ಎಲ್ಲ ದೇಶಗಳಿದಾವ. ಇದು ಪ್ರಪಂಚದ ವಿಸ್ತೀರ್ಣ. ಇದೆಷ್ಟೈತಿ? 100% ಅಂತ ಅನ್ಕೊಡ್ರಿ. ಈ ಪ್ರಪಂಚದ ವಿಸ್ತೀರ್ಣದಲ್ಲಿ ನಮ್ಮ ಭಾರತ ದೇಶದ ಏರಿಯಾ ಎಷ್ಟೈತಿ? 2.4%. ಎಷ್ಟೈತಿ? ಪ್ರಪಂಚಕ್ಕೆ ಹೋಲಿಸಿದರೆ ನೋಡ್ರಿ, ತುಂಬಾ ಇಂಪಾರ್ಟೆಂಟು. ಪ್ರಪಂಚಕ್ಕೆ ಹೋಲಿಸಿದರೆ ನಮ್ಮ ಭಾರತ ದೇಶದ ವಿಸ್ತೀರ್ಣ ಏರಿಯಾ ಅಂತಂದು ಹೇಳ್ತೀವಿ. ಏರಿಯಾ ಪರ್ಸೆಂಟೇಜ್ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 2.4% ಐತಿ.
ಸೊ ಇಲ್ಲಿವರೆಗೂ ಇಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ನಲ್ಲ. ಸೊ ಯಾರಿಗಾದ್ರೂ ಏನಾದರೂ ಡೌಟ್ಸ್ಗಳಿದಾವ? ಇಲ್ಲ ಅಂದ್ರೆ ಮುಂದೆ ಹೋಗೋಣ, ಇಲ್ಲ ಅಂದ್ರೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋಣ. ಯಾರಿಗಾದ್ರೂ ಡೌಟ್ಸ್ಗಳಿದಾವನ್ರೋ? ಯಾರಿಗಾದ್ರೂ ಇದ್ರೆ ಹೇಳ್ರಿ, ನಾ ಇನ್ನೊಂದ್ಸರಿ ಹೇಳ್ತೀನಿ. ನಾನು ಕೇಳಿದ ತಕ್ಷಣ ಮತ್ತೆ ಆನ್ಸರ್ ಹೇಳಕ್ರಪ್ಪ, ನಾನು ಕೇಳಿದ ತಕ್ಷಣ ಮತ್ತೆ ಆನ್ಸರ್ ಹೇಳಕ್ರೆ. ಯಾರಿಗಾದ್ರೂ ಡೌಟ್ಸ್ ಇದಾವ? ಯಾರಿಗಾದ್ರೂ? ಲೋ ಸೋಲ್ಜರ್ಸ್ಗಳ್ರ ಎಲ್ರು ನಿಮ್ಮದು ನೀವು ಅನ್ಕೋಬೇಕು ನಾ ಸೋಲ್ಜರ್ ಇವಾಗ ಅಂತಂದೇಳಿ. ಇದೊಂಥರ ಏನಂತಂದೇಳಿ ಟ್ರೈನಿಂಗ್. ಇದೇನಪ್ಪ ಅಂತಂದು ಹೇಳಿದ್ರೆ ಎಜುಕೇಷನಲ್ ಟ್ರೈನಿಂಗ್ ಇದ್ದಂಗೆ ನಿಮಗೆ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಫಿಸಿಕಲ್ ಟ್ರೈನಿಂಗ್ ಹೋಗ್ಬೇಕು ನೀವು. ಅದನ್ನೇನಂತಂದು ಹೇಳಿದ್ರೆ ಮೈಂಡ್ದಾಗ ಇಟ್ಕೊಳ್ರಿ. ಎಸ್, ಇಷ್ಟೆಲ್ರಿಗೂ ಅರ್ಥ ಆಯ್ತಾ? ಡನ್. ಅದಾದ ನಂತರ ನೆಕ್ಸ್ಟು ಇಲ್ಲೊಂದು ಪಾಯಿಂಟ್ ಅರ್ಥ ಮಾಡ್ಕೊಡ್ರಿ, ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಡ್ರಿ. ಸೊ ಈ ಥರ ಏನಂತಂದು ಹೇಳಿದ್ರೆ ನಮ್ದು ಏನಪ್ಪ ಅಂತಂದು ಹೇಳಿದ್ರೆ ನಮ್ಮದು ಭೂಮಿ ಅಂತ ಅನ್ಕೊಳ್ರಿ. ಇದೇನಪ್ಪ ಅಂತಂದು ಹೇಳಿದ್ರೆ ಇದು ನಮ್ಮದು ಭೂಮಿ. ಸೊ ಭೂಮಿಯಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಟೋಟಲ್ ಆಗಿ ಖಂಡಗಳಿದಾವೆ. ಎಷ್ಟು ಖಂಡಗಳಿದಾವೆ ಟೋಟಲ್ ಆಗಿ? ಸಣ್ಣ ಹುಡುಗರು ಹೇಳ್ತಾವೆ 2ನಂತೆ 3ನಂತೆ. ಟೋಟಲ್ ಆಗಿ ಎಷ್ಟು ಖಂಡಗಳಿದಾವೆ? 7 ಖಂಡಗಳಿದಾವೆ. ವೆರಿ ಗುಡ್, 7 ಖಂಡಗಳಿದಾವೆ. ಸೊ ಎಲ್ಲ 7 ಖಂಡಗಳಿದಾವೆ. ಬಟ್ ಅದ್ರ ನಮ್ಗೆ ಅದೆಲ್ಲ ಬೇಡ. ಈ ಥರ ಏನಂತಂದು ಹೇಳಿದ್ರೆ ಗೆರೆಯನ್ನು ಎಳಿತೀವಿ. ಇದೇನಂತಂದು ಹೇಳ್ತೀವಿ? ಇದನ್ನು ಉತ್ತರ ಧ್ರುವ ಅಂತಂದು ಹೇಳ್ತೀವಿ. ಉತ್ತರ ಧ್ರುವ ಅಂತಂದು ಹೇಳ್ತೀವಿ. ಇದನ್ನೇನಂತಂದು ಹೇಳ್ತೀವಿ ಅಂದ್ರೆ ದಕ್ಷಿಣ ಧ್ರುವ ಅಂತಂದು ಹೇಳ್ತೀವಿ. ಇಂಗ್ಲೀಷ್ನಾಗ ಏನಂತ ಹೇಳ್ತೀವಿ? ನಾರ್ತ್ ಪೋಲ್. ಸೊ ಕನ್ನಡದಾಗ ಏನಂತ ಹೇಳ್ತೀವಿ ಅಂದ್ರೆ ಉತ್ತರ ಧ್ರುವ. ಸೊ ಈ ಕಡೆದನ್ನ ಸೌತ್ ಪೋಲ್ ಅಂತಂದು ಹೇಳ್ತೀವಿ, ಸೌತ್ ಪೋಲ್. ಸೊ ಇಂಗ್ಲೀಷ್ನಾಗ ಇದು ಕನ್ನಡದಾಗ ಏನು ಹೇಳ್ತೀವಿ ಅಂದ್ರೆ ದಕ್ಷಿಣ ಧ್ರುವ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಈ ರೀತಿಯಾಗಿ ಎಳೆದಿರುವ ರೇಖೆಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಏನಂತ ಕರಿತೀವಿ? ರೇಖಾಂಶ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದು ಹೇಳಿದ್ರೆ ರೇಖಾಂಶ ಅಂತ ಕರಿತೀವಿ. ಇಂಗ್ಲೀಷ್ನಾಗ ಏನಂತ ಕರಿತೀವಪ್ಪ ಅಂತಂದು ಹೇಳಿದ್ರೆ ಲಾಂಜಿಟ್ಯೂಡ್ ಅಂತಂದು ಕರಿತೀವಿ. ಇಂಗ್ಲೀಷ್ನಾಗ ಏನಂತ ಕರಿತೀವಿ? ಲಾಂಜಿಟ್ಯೂಡ್ ಅಂತ ಕರಿತೀವಿ. LONGI, ಲಾಂಜಿಟ್ಯೂಡ್ ಅಂತ ಕರಿತೀವಿ. ಈ ರೀತಿಯಾಗಿ ಎಳೆದಿರುವ ಗೆರೆಗಳನ್ನ. ಸೇಮ್ ಅದೇ ಥರ ಇದು ನಮ್ಮ ಭೂಮಿ ಅಂತ ಅನ್ಕೊಳ್ರಿ. ಈ ರೀತಿಗೆ ಅಡ್ಡಲಾಗಿ ಎಳೆದಿರುವ ಗೆರೆಗಳನ್ನ ಏನಂತ ಕರಿತೀವಿ ಅಂದ್ರೆ ಅಕ್ಷಾಂಶ ಅಂತ ಕರಿತೀವಿ. ಇವುಗಳನ್ನ ಏನಂತ ಕರಿತೀವಿ? ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇವುಗಳನ್ನ ಏನಂತ ಕರಿತೀವಪ್ಪ ಅಂತ ಕೇಳಿಸ್ಕೊಡ್ರಿ ಅಷ್ಟ, ಯಾರು ಬರ್ಕೊಳಕ್ ಹೋಗ್ಬೇಡ್ರಿ. ಅಕ್ಷಾಂಶವನ್ನು ಏನಂತ ಕರಿತೀವಿ ಅಂದ್ರೆ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಇನ್ನೊಂದ್ಸರಿ ನಾಳೆ ನೋಡ್ಬಿಟ್ಟು ನೋಟ್ಸ್ ಮಾಡ್ಕೊಡ್ರಿ. ಅಕ್ಷಾಂಶವನ್ನು ಲ್ಯಾಟಿಟ್ಯೂಡು, ರೇಖಾಂಶವನ್ನು ಲಾಂಜಿಟ್ಯೂಡ್ ಅಂತ ಕರಿತೀವಿ. ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ ಎಲ್ರಿಗೂ? ಈ ಪಾಯಿಂಟ್ ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳೋದು. ಎಸ್, ವೆರಿ ಗುಡ್. ಇವಾಗ ಏನಂತಂದು ಹೇಳಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇವಾಗ ಏನಂತಂದು ಹೇಳಿದ್ರೆ ಇದೇನಪ್ಪ ಅಂತಂದು ಹೇಳಿದ್ರೆ ಇದು ನಮ್ದು ಭೂಮಿ. ಈ ಭೂಮಿ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ನಮ್ಮ ಭಾರತ ದೇಶ ಐತೆ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ ಐತೆ. ಆಮೇಲೆ ಇನ್ನೊಂದ್ರು, ನೀವು ಕರೆಕ್ಟಾಗಿ ನಿಮ್ಗೆ ನೋಡಿದ ತಕ್ಷಣ ನಿಮ್ಮ ನೋಟ್ಸ್ಗಳು ಅರ್ಥ ಆಗ್ಬೇಕಂತಂದು ಹೇಳಿದ್ರೆ ಇಲ್ಲಿ ನಾ ಏನೇನು ಡಯಾಗ್ರಾಮ್ ತೆಗೆದು ಹೆಂಗೆ ಹೇಳಿದನಲ್ಲ ಸೇಮ್ ಹಂಗಂಗೆ ಏನಂತಂದು ಹೇಳಿದ್ರೆ ಡಯಾಗ್ರಾಮ್ ತೆಗೆದು ನೀವು ಬರ್ಕೊಡ್ರಿ. ನೆಕ್ಸ್ಟ್ ಓದೋದ್ನಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ನನಗೆ ಹೇಳ್ರಿ, ಸೊ ಇಲ್ಲಿಂದ ಇಲ್ಲಿವರೆಗೂ ಈ ಥರ ಏನಂತಂದು ಹೇಳಿದ್ರೆ ಒಂದೇನಪ್ಪ ಅಂತಂದು ಹೇಳಿದ್ರೆ ಇದೇನು ಬರುತ್ತೆ? ಈ ಥರ ಎಳೆದೇವಲ್ಲ ಗೆರೆಗಳನ್ನು. ಸೊ ಇವುಗಳನ್ನ ನಾವೇನಂತ ಕರಿತೀವಿ? ರೇಖಾಂಶ ಅಂತ ಕರಿತೀವಿ. ರೇಖಾಂಶ ಇಂಗ್ಲೀಷ್ನಾಗ ಏನಂತ ಬರ್ತೀವಿ? ಲಾಂಜಿಟ್ಯೂಡ್ ಅಂತ ಬರ್ಕೊತೀವಿ. ಸೊ ನಮ್ಮ ಭಾರತ ದೇಶ ಯಾವ ಯಾವ ಲಾಂಜಿಟ್ಯೂಡ್ಗಳ ನಡುವೆ ಐತೆ ಅಂತಂದೇಳಿ ಕ್ವಶನ್ ಕೇಳಿದ್ರೆ ನಾವೇನಂತಂದು ಹೇಳ್ತೀವಿ? ಸೊ ನಾವೇನಂತಂದು ಹೇಳ್ತೀವಿ? ಎಲ್ಲಿಂದ ಎಲ್ಲಿವರೆಗೂ? 68 ಡಿಗ್ರಿಯಿಂದ, ಇಲ್ಲಿಂದ 68 ಡಿಗ್ರಿಯಿಂದ ಇಲ್ಲಿವರೆಗೂ ಎಷ್ಟಪ್ಪ ಅಂತಂದು ಹೇಳಿದ್ರೆ 97 ಡಿಗ್ರಿವರೆಗೂ ಲಾಂಜಿಟ್ಯೂಡ್ ಅಥವಾ ರೇಖಾಂಶದಲ್ಲಿದ್ದೀವಿ ಅಂತಂದು ಹೇಳ್ತೀವಿ. ಸೊ 68 ಡಿಗ್ರಿ. ಸೊ ಇವುಗಳನ್ನ ಗೆರೆಗಳನ್ನು ನಾವು ಹೆಸರಿಡಕ್ಕೆ ಬರಂಗಿಲ್ಲ. ಸೊ ಅವುಗಳಿಗೆ ಒಂದೊಂದು ಹೆಸರು ಕೊಟ್ಟಿದ್ರೆ ಏನಂತಂದು ಹೇಳಿದ್ರೆ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ ಅಂತಂದು ಹೇಳಿ. ನಮ್ಮ ಭಾರತ ದೇಶ ಯಾವ ಲಾಂಜಿಟ್ಯೂಡ್ ಒಳಗಡೆ ಐತೆ? ರೇಖಾಂಶದೊಳಗಡೆ 68 ಡಿಗ್ರಿ ರೇಖಾಂಶದಿಂದ 97 ಡಿಗ್ರಿ ರೇಖಾಂಶದ ಒಳಗಡೆ ಐತಿ ಅಂತಂದು ಹೇಳಿ. ಸೊ ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್ ಆಯ್ತಾ? ಯಾವ ಯಾವ ರೇಖಾಂಶದ ನಡುವೆ ಐತಪ್ಪ ಭಾರತ ದೇಶ ಅಂತ ಕೇಳ್ರಿ ಅಂತಂದು ಹೇಳಿದ್ರೆ ಹೆಂಗೆ ಹೇಳ್ತೀರಿ? 68 ಡಿಗ್ರಿಯಿಂದ 97 ಡಿಗ್ರಿ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಈ ಗೆರೆಗಳನ್ನು ನಾವೇನಂತ ಕರಿತೀವಿ? ಈ ಥರ ಗೆರೆಗಳಿರ್ತಾವಲ್ಲ, ಸೊ ಇವುಗಳನ್ನ ನಾವೇನಂತ ಕರಿತೀವಿ? ಅಕ್ಷಾಂಶ ಅಂತ ಕರಿತೀವಿ. ಏನಂತ ಕರಿತೀವಪ್ಪ ಅಂತಂದು ಹೇಳಿದ್ರೆ ಅಕ್ಷಾಂಶ ಅಂತ ಕರಿತೀವಿ. ಜಸ್ಟ್ ನೆನ್ಪಿಟ್ಕೊಳ್ಳೋದಷ್ಟ ಅಕ್ಷಾಂಶ. ಸೊ ಇಂಗ್ಲೀಷ್ನಾಗ ಏನಂತ ಕರಿತೀವಿ ಅಂದ್ರೆ ಇಂಗ್ಲೀಷ್ನಾಗ ನೀವು ನೋಟ್ಸ್ ಮಾಡೋದನ್ನ ಹಿಂಗೆ ಬರೀಬೇಕು. ಅಕ್ಷಾಂಶ ಲ್ಯಾಟಿಟ್ಯೂಡ್. ಎಲ್ಲಿಂದ ಎಲ್ಲಿವರೆಗೂ? ಮ್ಯಾಲಿಂದ ಕೆಳಗಡೆವರೆಗೂ ಹೋದ್ರೆ ಇಲ್ಲಿಂದ ನೋಡ್ರಿ
6 ಡಿಗ್ರಿಯಿಂದ ಏನಪ್ಪ ಅಂತಂದು ಹೇಳಿದ್ರೆ 6 ಡಿಗ್ರಿಯಿಂದ 37 ಡಿಗ್ರಿವರೆಗೂ ಇರ್ತಾವ. 6 ಡಿಗ್ರಿಯಿಂದ ಏನಪ್ಪ ಅಂತಂದು ಹೇಳಿದ್ರೆ 37 ಡಿಗ್ರಿವರೆಗೂ ಇರ್ತಾವ. ಇಷ್ಟಾದ್ರೆ ಸಾಕು. ಇಷ್ಟು ಇದೆಲ್ರಿಗೂ ಅರ್ಥ ಆಯ್ತಾ? ಯಾವ ಅಕ್ಷಾಂಶಗಳ ನಡುವೆ ಅಂತಂದು ಹೇಳಿದ್ರೆ 6 ಡಿಗ್ರಿಯಿಂದ 37, ಯಾವ ರೇಖಾಂಶ ಅಂತಂದು ಹೇಳಿದ್ರೆ 68ರಿಂದ 97. ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ರಿ, ಈಗ ಏನಪ್ಪ ಅಂತಂದು ಹೇಳಿದ್ರೆ ಇದು ನಮ್ಮ ಭಾರತ ದೇಶ. ಇದೇನಪ್ಪ ಅಂತಂದು ಹೇಳಿದ್ರೆ ಇದನ್ನ ನಾವು ನಮ್ಮ ಭಾರತ ದೇಶ ಅಂತ ಕರಿತೀವಿ. ಈಗ ನಮ್ಮ ಭಾರತ ದೇಶದ ಏನಪ್ಪ ಅಂತಂದು ಹೇಳಿದ್ರೆ ಏರಿಯಾ. ನಮಗೆ ಟೋಟಲ್ ಗಿಟಲ್ ಏನು ಬ್ಯಾಡ್ರು, ನಾನು ಹೇಳ್ದಷ್ಟು ಕೇಳ್ರಿ. ಅವನ್ ಬಿಟ್ಟು ಬೇರೆ ಕ್ವಶನ್ಸ್ಗಳನ್ನ ಕೇಳಂಗಿಲ್ಲ. ನೀವೇನಂತಂದು ಹೇಳಿದ್ರೆ IAS KAS ಎಕ್ಸಾಮ್ ಬರೆಯಕತ್ತಿಲ್ಲ. ನೀವು ಬರೆಯುತ್ತಿರೋದೇನು, ಅಷ್ಟು ಓದಿದ್ರೆ ಸಾಕು. ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು. ರಿಟರ್ನ್ ಓದಿ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರಿ, ಇದು ನಮ್ಮ ಭಾರತ ದೇಶ. ಈ ನಮ್ಮ ಭಾರತ ದೇಶದ ಏರಿಯಾ ಅಂತಂದು ಹೇಳಿದ್ರೆ ವಿಸ್ತೀರ್ಣ ಅಂತಂದು ಹೇಳ್ತೀವಿ. ಏರಿಯಾ ಅಂತಂದು ಹೇಳಿದ್ರೆ ವಿಸ್ತೀರ್ಣ. ನಮ್ದು ಭಾರತ ದೇಶದ ಟೋಟಲ್ ಏರಿಯಾ ಎಷ್ಟೈತಿ? ಸೊ ಟೋಟಲ್ ಏರಿಯಾ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 32 ಲಕ್ಷ. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ 87,263 ಚದರ ಕಿಲೋಮೀಟರ್ ಅಂತಂದು ಹೇಳ್ತೀವಿ. ಅಂದರೆ ಇಂಗ್ಲೀಷ್ನಾಗ ಸ್ಕ್ವೇರ್ ಕಿಲೋಮೀಟರ್ ಅಂತಂದು ಹೇಳ್ತೀವಿ. ಸೊ ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಂಗ 32.8 ಲಕ್ಷ ಅಂತಂದು ಹೇಳಿ. 32.8 ಲಕ್ಷ ಅಥವಾ 32,87,263 ಅಂತಂದೇಳಿ. ಯಾವ್ದು ನೆನ್ಪಿಟ್ಕೋತೀರ ನೋಡ್ರಿ ಬೆಟರ್, ಇದನ್ನ ನೆನ್ಪಿಟ್ಕೊಳ್ಳೋದು ಬೆಟರ್. ಯಾಕಂತಂದು ಹೇಳಿದ್ರೆ ಕಂಪ್ಲೀಟಾಗಿ ಕೇಳ್ತಾನೆ. 32,87,263 ಚದರ ಕಿಲೋಮೀಟರ್ ಏನಂತಂತ ಹೇಳಿದ್ರೆ ನಮ್ಮ ಭಾರತ ದೇಶ ಆಯ್ತಾ. ಅದಾದ ನಂತರ ನಂಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದು ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತು ಕರಾವಳಿ ಪ್ರದೇಶಗಳಂತಂದ್ರೆ. ಕರಾವಳಿ ಪ್ರದೇಶ ಅಂತಂದು ಹೇಳಿದ್ರೆ ಈ ಕಡೆ ಏನಪ್ಪ ಅಂತಂದ್ರೆ ಸಮುದ್ರಗಳಿರ್ತವೆ. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಸಮುದ್ರ ಇರುತ್ತಾ? ಎಸ್, ಈ ಥರ ಏನಂತಂದು ಹೇಳಿದ್ರೆ ಸಮುದ್ರ ಐತೆ. ನಾನು ಕನ್ನಡದಾಗ ಬರಿತೀನಿ ನೋಡ್ರಿ. ಇದೇನಪ್ಪ ಅಂತಂದು ಹೇಳಿದ್ರೆ ಅರಬ್ಬಿ ಸಮುದ್ರ. ಈ ಕಡೆದೇನಪ್ಪ ಅಂತಂದು ಹೇಳಿದ್ರೆ ಬಂಗಾಳ ಕೊಲ್ಲಿ. ಇದೇನಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರ. ಇದು ಶ್ರೀಲಂಕಾ. ಈ ಏರಿಯಾವನ್ನು, ಸಮುದ್ರವಿರುವ ಏರಿಯಾವನ್ನು ನಾವು ಏನಂತಂದು ಹೇಳಿದ್ರೆ ಈ ಥರ ಮಾರ್ಕ್ ಮಾಡತ್ತಿದ್ದೀನಲ್ಲ. ಸೊ ಈ ಏರಿಯಾವನ್ನು ನಾವೇನಂತ ಕರಿತೀವಿ ಅಂದರೆ ಕರಾವಳಿ ಪ್ರದೇಶ ಅಂತ ಕರಿತೀವಿ. ಕರಾವಳಿ ಪ್ರದೇಶ ಇಂಗ್ಲೀಷ್ನಾಗ ಏನಂತ ಕರಿತೀವಿ? ಕೋಸ್ಟಲ್ ಏರಿಯಾ ಅಂತಂದೇಳಿ. ಕೋಸ್ಟಲ್ ಏರಿಯಾ. ಸೊ ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಕಿಲೋಮೀಟರ್ ಐತಪ್ಪ ಅಂತಂದು ಹೇಳಿದ್ರೆ 6,100 ಕಿಲೋಮೀಟರ್ ಐತೆ. ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 6,100 ಕಿಲೋಮೀಟರ್ ಐತೆ. ಅದಾದ ನಂತರ ಅದಷ್ಟೇ ಏನ್ರಿ, ನಮ್ದು ಈ ಕಡೆ ಏನಂತಂದು ಹೇಳಿದ್ರೆ ಅಂಡಮಾನ್ ನಿಕೋಬಾರು. ಈ ಕಡೆ ಏನಪ್ಪ ಅಂತಂದು ಹೇಳಿದ್ರೆ ಲಕ್ಷದ್ವೀಪಗಳು. ಇವುಗಳನ್ನೆಲ್ಲವನ್ನ ಸೇರಿಸಿ ಈ ಥರ ನೋಡ್ರಿ, ಇವುಗಳನ್ನೆಲ್ಲವನ್ನ ಸೇರಿಸಿದ್ರೆ ನಮ್ದು ಎಷ್ಟೈತಿ? 7,516.5 ಕಿಲೋಮೀಟರ್ ಐತೆ. ಸೊ ಓನ್ಲಿ ನಮ್ಮ ಭೂಭಾಗವನ್ನು ತಗೊಂಡ್ರಿ ಅಂತಂದು ಹೇಳಿದ್ರೆ ಎಷ್ಟೈತಿ? 6,100 ಕಿಲೋಮೀಟರ್. ಅದರಲ್ಲಿ ದ್ವೀಪಗಳನ್ನು ಸೇರಿಸಿದ್ರೆ ಐಲ್ಯಾಂಡ್ಸ್ ಅಂತಂದು ಹೇಳ್ತೀವಿ. ದ್ವೀಪ ಅಂತಂದು ಹೇಳಿದ್ರೆ ಬರ್ಕೊಡ್ರಿ, ಇದು ತುಂಬ ಇಂಪಾರ್ಟೆಂಟ್ ವರ್ಡ್ ಆಗುತ್ತಾ. ಐಲ್ಯಾಂಡ್ಸ್ ಅಂತಂದು ಹೇಳ್ತೀವಿ. ಐಲ್ಯಾಂಡ್ಸ್. ಸೊ ಇವುಗಳನ್ನೆಲ್ಲ ಸೇರಿಸ್ಕೊಂಡ್ರಿ, ದ್ವೀಪಗಳನ್ನ ಸೇರಿಸಿ ಅಂತಂದು ಹೇಳಿದ್ರೆ 7,516.5 ಕಿಲೋಮೀಟರ್ ಆಗತ್ತ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ? ಇದೆಲ್ರಿಗೂ ಅರ್ಥ ಐತೇನ್ರ? ದ್ವೀಪಗಳನ್ನ ಬಿಟ್ರೆ 6,100, ದ್ವೀಪಗಳನ್ನ ಸೇರಿಸಿದ್ರೆ 7,516.5. ಎಸ್. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಯಾವ ರಾಜ್ಯ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದೈತಿ, ಯಾವ್ದು ಕಡಿಮೆ ಹೊಂದೈತಿ? ಯಾರಿಗಾದ್ರೂ ಗೊತ್ತಿದ್ರ ಹೇಳ್ಬಿಡ್ರಿ. ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವ್ದಂತಂದು ಹೇಳಿದ್ರೆ ಇಲ್ಲಿ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗುಜರಾತ್ ಅಂತಂದು ಹೇಳ್ತೀವಿ. ಗುಜರಾತ್. ಸೊ ಅದನ್ನು ಬರ್ಕೊಡ್ರಿ. ಎಷ್ಟು? 1,600 ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದೈತೆ. ಸೊ ಗುಜರಾತ್ ಎಷ್ಟಪ್ಪ ಅಂತಂದು ಹೇಳಿದ್ರೆ 1,600. ಇಲ್ಲೇ ಬರುತ್ತೆ ನೋಡ್ರಿ, ನಮ್ಮ ಕರ್ನಾಟಕ ಸೈಡ್ ಇಲ್ಲೇ ಒಂದು ಬರುತ್ತಾ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗೋವಾ ಅಂತ ಕರಿತೀವಿ. ಜಸ್ಟ್ 100 ಕಿಲೋಮೀಟರ್ ಹೊಂದೈತಿ. ಎಷ್ಟ? ಜಸ್ಟ್ 100 ಕಿಲೋಮೀಟರ್ ಗೋವಾ. ಸೊ ಅತಿ ಹೆಚ್ಚು ಕರಾವಳಿ, ಹೈಯೆಸ್ಟ್ ಅಂತಂದು ಹೇಳ್ತೀವಿ, ಲಾರ್ಜೆಸ್ಟ್ ಕೋಸ್ಟಲ್ ಏರಿಯಾ ಅಂತಂದು ಹೇಳ್ತೀವಿ ಯಾವುದು? 1,600 ಕಿಲೋಮೀಟರ್. ಲೋವೆಸ್ಟ್ ಅಂತಂದು ಹೇಳಿದ್ರೆ ಕಡಿಮೆ, ಗೋವಾ. ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆಯ್ತೇನ್ರ? ಅರ್ಥ ಆಯ್ತಾ ಎಲ್ರಿಗೂ? ವೆರಿ ಗುಡ್. ಇದೇ ಥರ ಏನಂತಂದು ಹೇಳಿದ್ರೆ ಡಯಾಗ್ರಾಮ್ ಹಾಕೊಂಡು ನೋಟ್ಸ್ ಮಾಡ್ಕೊಳ್ರಿ ಎಲ್ರು, ಈಸಿ ಉಳಿತಾವ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ.
ಎಸ್, ಇದು ನಮ್ಮದು ಭಾರತ ದೇಶ ಆಯಿತು. ಇಲ್ಲಿ ಏನಂತಂದು ಹೇಳಿದ್ರೆ ಇಲ್ಲಿವರೆಗೂ ನೀರಿತ್ತು, ಇದೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ನೀರಿತ್ತು. ಈಗ ನಮ್ಮ ನೆಕ್ಸ್ಟ್ ಏನು ಇಂಪಾರ್ಟೆಂಟು, ಭೂ ಪ್ರದೇಶ. ಈ ಕಡೆ ಏನಂತಂದು ಹೇಳಿದ್ರೆ ಪಾಕಿಸ್ತಾನ ಬರುತ್ತಾ, ಈ ಕಡೆ ಅಫ್ಘಾನಿಸ್ತಾನ ಬರುತ್ತಾ, ಈ ಕಡೆ ಚೀನಾ, ಇಲ್ಲಿ ನೇಪಾಳು, ಇಲ್ಲಿ ಬಾಂಗ್ಲಾದೇಶ, ಅದಾದ ಈ ಥರ ಬರ್ತಾವಲ್ಲ. ಇನ್ನು ನಮ್ದು ಇಲ್ಲೆಲ್ಲೂ ನೀರಿಲ್ಲ. ಇದೇನಂತಂದು ಹೇಳಿದ್ರೆ ನಮ್ಮದು ಗಡಿ ರೇಖೆ, ಭೂ ಗಡಿ ರೇಖೆ ಎಷ್ಟು ಉದ್ದ ಐತಿ, ಇಲ್ಲಿ ರೆಡ್ ಕಲರ್ ಮಾಡತ್ತನಲ್ಲ ಎಲ್ಲ ಸೇರಿಸ್ಬಿಟ್ಟು ಭೂ ಗಡಿ ರೇಖೆ ಅಂತಂದು ಹೇಳ್ತೀವಿ. ಸೊ ಅದು ಎಷ್ಟು ಉದ್ದ ಐತಿ ಅಂತಂದು ಹೇಳಿದ್ರೆ 15,200 ಕಿಲೋಮೀಟರ್ ಐತೆ. ಎಷ್ಟೈತಿ, ಇಲ್ಲೇನು ರೆಡ್ ಮಾರ್ಕ್ ಮಾಡಿದನಲ್ಲ ಇದೆಲ್ಲ, ಸೊ ಇದು ಎಷ್ಟು ಉದ್ದ ಐತಪ್ಪ ಅಂತಂದು ಹೇಳಿದ್ರೆ 15,200 ಕಿಲೋಮೀಟರ್. ಎಷ್ಟೈತಿ, 15,200 ಕಿಲೋಮೀಟರ್ ಉದ್ದ ಐತಿ. ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಬರುತ್ತೆ. ಇಲ್ಲೇ ನೋಡ್ರಿ, ನಮ್ದು ಅತಿ ದೊಡ್ಡ ರಾಜ್ಯ ಯಾವುದು, ವಿಸ್ತೀರ್ಣದಲ್ಲಿ ಏರಿಯಾದೊಳಗಡೆ ಅತಿ ದೊಡ್ಡ ರಾಜ್ಯ ಯಾವುದು, ಏರಿಯಾದೊಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಅತಿ ದೊಡ್ಡ ರಾಜ್ಯ. ವೆರಿ ಗುಡ್. ಸೊ ಇಲ್ಲಿ ಬರುತ್ತೆ ನೋಡ್ರಿ, ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಬರುತ್ತೆ ಏರಿಯಾ ಒಳಗಡೆ ಅತಿ ದೊಡ್ಡ ರಾಜ್ಯ ಅಂತಂದು ಹೇಳ್ತೀವಿ ರಾಜಸ್ಥಾನ್. ಯಾವುದಪ್ಪ ಅಂತಂದು ಹೇಳಿದ್ರೆ ರಾಜಸ್ಥಾನ್ ಅಂತಂದು ಹೇಳ್ತೀವಿ. ಅತಿ ಕಡಿಮೆ ಯಾವುದು, ವೆರಿ ಗುಡ್. ಅತಿ ಕಡಿಮೆ ಅಪ್ಪ ಅಂತಂದು ಹೇಳಿದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಗೋವಾ ಅಂತಂದು ಹೇಳ್ತೀವಿ. ಅತಿ ಕಡಿಮೆ ಇದೇನಪ್ಪ ಅಂತಂದು ಹೇಳಿದ್ರೆ ಹೆಚ್ಚು ಏರಿಯಾದಲ್ಲಿ, ಅದಾದ ನಂತರ ಇದೇನಪ್ಪ ಅಂತಂದು ಹೇಳಿದ್ರೆ ಕಡಿಮೆ. ಆಮೇಲೆ ನೆಕ್ಸ್ಟ್ ಇಲ್ಲೇ ಹೇಳ್ರಿ, ನನಗೆ ಇಲ್ಲೇ ಹೇಳ್ಬೇಕು, ಅತಿ ಹೆಚ್ಚು ಪಾಪ್ಯುಲೇಷನ್ ನೋಡೋಣ. ಇವಾಗ ಪಾಪ್ಯುಲೇಷನ್ ಅಂತಂದು ಹೇಳಿದ್ರೆ ಜನಸಂಖ್ಯೆ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದು. ಕನ್ಫ್ಯೂಸ್ ಆಗ್ತಾರೆ ಹುಡುಗರು, ಅದಕ್ಕೆ ಹೇಳಕತ್ತಾನೆ. UP ಅದೇನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಬರುತ್ತೆ UP. ಉತ್ತರ ಪ್ರದೇಶ ಅಂತಂದು ಹೇಳ್ತೀವಿ, ಉತ್ತರ ಪ್ರದೇಶ ಅಂತಂದು ಹೇಳ್ತೀವಿ. ಉತ್ತರ ಪ್ರದೇಶ ಏನಪ್ಪ ಅಂತಂದು ಹೇಳಿದ್ರೆ ಜನಸಂಖ್ಯೆ ಒಳಗಡೆ ಫಸ್ಟ್ ಆಯ್ತಾ. ಬಿಹಾರ್ ಅಲ್ಲ, ಅದು ಡೆನ್ಸಿಟಿ, ಅದನ್ನ ಬೇಡ ಇವಾಗ, ಅದು ಬೇಡ, ಅಲ್ಲಿಗೆ ಹೋಗೋದ ಬೇಡ, ಕನ್ಫ್ಯೂಸ್ ಆಗುತ್ತೆ. ಉತ್ತರ ಪ್ರದೇಶ ಇಷ್ಟ. ಅತಿ ಹೆಚ್ಚು ಜನಸಂಖ್ಯೆ ಯಾವುದು, ಉತ್ತರ ಪ್ರದೇಶ, ಅಷ್ಟ ನೆನಪಿಟ್ಟು. ಅತಿ ಕಡಿಮೆ ಜನಸಂಖ್ಯೆ, ವೆರಿ ಗುಡ್, ಇಲ್ಲಿ ಬರುತ್ತೆ ಸಿಕ್ಕಿಂ. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಸಿಕ್ಕಿಂ ಬರುತ್ತೆ. ಸಿಕ್ಕಿಂ ಏನಪ್ಪಾ ಅಂತಂದು ಹೇಳಿದ್ರೆ ಕಡಿಮೆ ಪಾಪ್ಯುಲೇಷನ್ ಅನ್ನ ಹೊಂದಿರುವ ಒಂದು ರಾಜ್ಯ ಅಂತಂದು ಹೇಳ್ತೀವಿ. ವೆರಿ ಗುಡ್, ಎಲ್ಲ ಗೊತ್ತೈತಲ್ರ ನಿಮ್ಗೆ, ವೆರಿ ಗುಡ್. ಸೊ ಇಷ್ಟೆಲ್ರಿಗೂ ಅರ್ಥ ಆಯ್ತಾ? ಇಲ್ಲಿ ಏನು ಹೇಳ್ಕೊಟ್ನಲ್ಲ ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆದ್ವಾ? ಎಸ್, ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನಮ್ದು ಭಾರತ ದೇಶ ಅಂತ ಕರಿತೀವಿ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ. ಇವಾಗ ಏನಂತಂದು ಹೇಳಿದ್ರೆ ಇಲ್ಲಿ ಪಾಕಿಸ್ತಾನ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಈ ಕಡೆ ಪಾಕಿಸ್ತಾನ. ಇಲ್ಲಿ ಏನೈತಲ್ಲ ಈ ಗಡಿ ರೇಖೆಯನ್ನ ನಾವು ಏನಂತ ಕರಿತೀವಿ? ಸೊ 2 ನೇಮ್ಗಳಿದಾವ. ಸೊ 2 ಗಡಿ ರೇಖೆಗಳು ಬರ್ತಾವ. ಅವು ಯಾವ್ಯಾವು? ಒಂದೇನಪ್ಪ ಅಂತಂದು ಹೇಳಿದ್ರೆ 24 ಸಮಾಂತರ ಅಂತಂದು ಹೇಳಿ ಬರುತ್ತೆ. ಒಂದ್ಯಾವುದು? 24 ಸಮಾಂತರ ಅಂತಂದು ಹೇಳಿ ಬರುತ್ತೆ. ಇದು ಕೂಡ ಯಾವ ದೇಶಗಳ ನಡುವೆ? ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ 24 ಸಮಾಂತರ ರೇಖೆ ಅಂತಂದು ಹೇಳಿ ಬರುತ್ತೆ. ಇನ್ನೊಂದು ಯಾವ್ದು ಬರುತ್ತಪ್ಪ ಅಂತಂದು ಹೇಳಿದ್ರೆ ವೆರಿ ಗುಡ್, ರ್ಯಾಡ್ ಕ್ಲಿಪ್. ಇನ್ನೊಂದು ಯಾವ್ದಪ್ಪ ಅಂತಂದು ಹೇಳಿದ್ರೆ ರ್ಯಾಡ್ ಕ್ಲಿಪ್ ಅಂತಂದು ಹೇಳ್ತೀವಿ. ಈ ಗಡಿ ರೇಖೆಯನ್ನ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಬರುವಂಥದ್ದನ್ನು ನಾವು ರ್ಯಾಡ್ ಕ್ಲಿಪ್ ಅಂತಂದು ಕರಿತೀವಿ. ಸೊ ಇವಾಗ ನೋಡ್ರಿ, ಇನ್ನೂ ಈಸಿಯಾಗಿ ಹೇಳೋಣ, ಚೀನಾ ಮತ್ತು ಇಂಡಿಯಾ ನಡುವೆ ಬರುವಂಥದ್ದು ಈ ಪ್ರದೇಶದಲ್ಲಿ ಬರುತ್ತೆ. ಈ ಪ್ರದೇಶದಲ್ಲಿ ಚೀನಾ ಮತ್ತು ಇಂಡಿಯಾ ನಡುವೆ. ಸೊ ಈ ಕಡೆ ಚೀನಾ ಐತಿ, ಇಲ್ಲಿ ಇಂಡಿಯಾ ಐತಿ. ಚೀನಾ ಮತ್ತು ಇಂಡಿಯಾ ನಡುವೆ ವೆರಿ ಗುಡ್, ಮ್ಯಾಕ್ ಮೋಹನ್ ರೇಖೆ ಅಂತಂದು ಹೇಳ್ತೀವಿ. ಇಂಗ್ಲೀಷ್ನಾಗ ನೀವು ಬರೆದಿರ್ತೀನಿ, ನೀವು ಕನ್ನಡದಾಗ ಬರ್ಕೊಡ್ರಿ. ಮ್ಯಾಕ್ ಮೋಹನ್ ರೇಖೆ ಅಂತಂದು ಹೇಳ್ತೀವಿ. ಮ್ಯಾಕ್ ಮೋಹನ್ ಲೈನ್ ಅಂತಂದು ಹೇಳ್ತೀವಿ. ಮ್ಯಾಕ್ ಮೋಹನ್ ಲೈನ್ ಅಂತಂದು ಹೇಳ್ತೀವಿ. ಇವು ಹೆಸರುಗಳು ಹೆಂಗೆ ಬಂದು ಅಂತಂದು ಹೇಳಿದ್ರೆ ಕೆಲವು ಜನರು ಇರುತ್ತೆ, ಸರ್ ಇಂಥ ಹೆಸರುಗಳು ಯಾಕ್ರಿ? ಇಲ್ಲಿ ನೋಡ್ರಿ, ಬ್ರಿಟಿಷರ್ ಕಾಲದಾಗ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಇಲ್ಲಿ ಗೆರೆ ಎಳೆದು ಬರೋಗ್ರಪ್ಪ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವ ಅಂತಂದೇಳಿ. ನೀವು ಹೊಲದ ಬಗ್ಗೆ ಎಲ್ಲ ಸೈಡ್ ಎಲ್ಲ ಮನ್ಯಾಗಿನಾರ ಇವರ ಜಗಳ ಮಾಡ್ತಿರ್ತಾರಲ್ಲ, ನಂದು ಹೊಲ ಇಷ್ಟು ಬರುತ್ತಾ, ನಿಂದು ಇಷ್ಟು ಬರುತ್ತಾ ಅಂತಂದೇಳಿ ಅವಾಗ ಪಂಚರು ಬಂದ್ಬಿಟ್ಟು, ಸೊ ಹಿರಿಯರು ಪಂಚರು ಬಂದ್ಬಿಟ್ಟು ಇಲ್ಲಿ ಗೆರೆ ಎಳಿತಾರಲ್ಲ, ಸೇಮ್ ಹಂಗ ಬ್ರಿಟಿಷರ್ ಕಾಲದಾಗ ಅಧಿಕಾರಿಗಳು ಬಂದೇನಂತಂದು ಹೇಳಿದ್ರೆ ಮಾರ್ಕ್ ಮಾಡಿ ಹೋಗಿದ್ದಾರೆ, ಇಲ್ಲಿವರೆಗೂ ನಿಮ್ದು ಪಾಕಿಸ್ತಾನ, ಇಲ್ಲಿವರೆಗೂ ಇಂಡಿಯಾ ಅಂತಂದು ಹೇಳಿ. ಸೊ ಅವು ಮಾಡಿದವ ಯಾರಪ್ಪ ಅಂತಂದು ಹೇಳಿದ್ರೆ ಅದ್ರ ಹೆಡ್ ರ್ಯಾಡ್ ಕ್ಲಿಪ್. ಅದಕ್ಕೆ ಹೆಸರು ಅವನ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಚೀನಾ ಮತ್ತು ಇಂಡಿಯಾ ನಡುವೆ ಮಾಡಿದವ ಯಾರ? ಮ್ಯಾಕ್ ಮೋಹನ್. ಅದಕ್ಕೆ ಅವನ ಹೆಸರು ಕೊಟ್ಟಿದ್ದಾರೆ. ಇದು ಕ್ಲಿಯರಾ?
ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇನ್ನೊಂದು ರೇಖೆ ಬರುತ್ತಾ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ನಡುವೆ. ಸೊ ಈ ರೇಖೆಯನ್ನು ನಾವು ಏನಂತ ಕರಿತೀವಿ? ಸೊ ವೆರಿ ಗುಡ್, ಡುರ್ಯಾಂಡ್ ರೇಖೆ ಅಂತ ಕರಿತೀವಿ. ಏನಪ್ಪ ಅಂತಂದು ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತಾ, ಯಾವುದಪ್ಪ ಅಂತಂದು ಹೇಳಿದ್ರೆ ಡುರ್ಯಾಂಡ್ ರೇಖೆ ಅಂತಂದು ಹೇಳ್ತೀವಿ. ಡುರ್ಯಾಂಡ್. ಸೊ ಯಾವುದ್ರ ನಡುವೆ? ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ನಡುವೆ. ಆಮೇಲೆ ಡುರ್ಯಾಂಡ್ ರೇಖೆಯನ್ನು ಇನ್ನೊಂದು ಅಂತೀವಿ, ಯಾವುದ್ರ ನಡುವೆ ಅಂತಂದು ಹೇಳಿದ್ರೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ನಡುವೆ. ಇದನ್ನು ಕೂಡ ಏನಂತಂದು ಹೇಳಿದ್ರೆ ಡುರ್ಯಾಂಡ್ ಅಂತಲೇ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವೆ ಈ ಗಡಿ ರೇಖೆಯನ್ನು ಡುರ್ಯಾಂಡ್ ಅಂತ ಕರಿತೀವಿ. ಇದು ಹಿಂಗೆ ಕಂಟಿನ್ಯೂಸ್ ಮುಂದುವರೈತೆ. ಅದಕ್ಕೆ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾ ನಡುವೆನೂ ಕೂಡ ಅದನ್ನ ಲೈನ್ ಏನಂತ ಕರಿತೀವಿ ಅಂದರೆ ಒಬ್ಬ ಹಾಕಿದವು. ಆ ಲೈನನ್ನು ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿವರೆಗೂ ಒಬ್ಬ ಹಾಕಿದವು. ಸೊ ಅದಕ್ಕೋಸ್ಕರ ಇಬ್ಬರಿಗೂ ಏನಂತಂದು ಹೇಳಿದ್ರೆ ಅದನ್ನಂತ ಕರಿತೀವಿ. ಇದೆಲ್ರಿಗೂ ಕ್ಲಿಯರಾ? ಎಸ್, ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದ ಜೊತೆಗೆ ಯಾವ ದೇಶ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದೈತೆ ಅಂತಂದೇಳಿ ಇಲ್ಲಿ ಬರುತ್ತೆ. ಯಾವುದಂತಂದು ಹೇಳಿದ್ರೆ ಅತಿ ಹೆಚ್ಚು ಗಡಿ ರೇಖೆನ ಈ ಕಡೆ ಇಂಡಿಯಾನ ಇರುತ್ತಲ್ಲ, ಇದೇನಪ್ಪ ಅಂತಂದು ಹೇಳಿದ್ರೆ ಬಾಂಗ್ಲಾದೇಶ ಏನಪ್ಪ ಅಂತಂದು ಹೇಳಿದ್ರೆ ಅತಿ ಹೆಚ್ಚು ಗಡಿ ರೇಖೆಯನ್ನ, ಬಾರ್ಡರ್ ಅಂತಂದು ಹೇಳ್ತೀವಿ. ಬಾರ್ಡರನ್ನು ಯಾವ್ದು ಜಾಸ್ತಿ ಹೊಂದ್ಕೊಂಡೈತೆ? ಬಾಂಗ್ಲಾದೇಶ ಅಂತಂದು ಹೇಳ್ತೀವಿ. ಎಷ್ಟಪ್ಪ ಅಂತಂದು ಹೇಳಿದ್ರೆ 4096 ಕಿಲೋಮೀಟರ್. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಐತಪ್ಪ ಅಂತಂದು ಹೇಳಿದ್ರೆ ಗಡಿ ರೇಖೆ ನಮ್ಮ ಭಾರತ ದೇಶದ ಜೊತೆಗೆ 4096 ಕಿಲೋಮೀಟರ್ ಐತೆ. ಅತಿ ಕಡಿಮೆ ಅಂತಂದು ಹೇಳಿದ್ರೆ ಸ್ವಲ್ಪ ಇಲ್ಲಿಗೆ ಬರುತ್ತೆ, ಇಲ್ಲಿ ಸ್ವಲ್ಪ ಬರುತ್ತೆ. ಅದು ಯಾವ್ದಂತಂದು ಹೇಳಿದ್ರೆ ಅಫ್ಘಾನಿಸ್ತಾನ ನಡುವೆ ಎಷ್ಟಪ್ಪ ಅಂತಂದು ಹೇಳಿದ್ರೆ 100 ಕಿಲೋಮೀಟರ್ ಅಂತಂದು ಹೇಳ್ತೀವಿ. ಕೆಲವು ಜನ ಏನಪ್ಪ ಅಂತಂದು ಹೇಳಿದ್ರೆ 106 ಕಿಲೋಮೀಟರ್ 105 ಅಂತಂದು ಹೇಳ್ತೀವಿ. ಜಸ್ಟ್ ಏನಂತಂದು ಹೇಳಿದ್ರೆ 100 ಕಿಲೋಮೀಟರ್ ಅಂತಂದು ಬರ್ಕೊಟ್ರು. 100 ಕಿಲೋಮೀಟರ್, ದಟ್ಸ್ ಇಟ್. 100 ಕಿಲೋಮೀಟರ್. ಆಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೈತಿ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಇಲ್ಲಿ ಬರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ K2 ಅಂತ ಕರಿತೀವಿ. ಕಾಂಚನಜುಂಗ ಅಲ್ಲ, K2, ಮೌಂಟ್ ಗಾಡ್ವಿನ್ ಅಸ್ಟಿನ್. ಸೊ ಅದ್ರ ಹೆಸರು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ಬರ್ಕೊಟ್ರಿ, ಕನ್ನಡದಾಗ ಬರ್ಕೊಟ್ರಿ. ಇಂಗ್ಲೀಷ್ನಾಗ ನೀವು ಓದಕ್ಕೆ ಬರೈತಿ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದು ಹೇಳ್ಬಿಟ್ಟು. ಮೌಂಟ್ ಗಾಡ್ವಿನ್ ಅಸ್ಟಿನ್. K2ಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ಮೌಂಟ್ ಗಾಡ್ವಿನ್ ಅಸ್ಟಿನ್. ಯಾಕೆ ಇಟ್ರಿ ಇದ್ ಹೆಸರ? ಸರಿ, K2 ಪರ್ವತವನ್ನ ಮೊದಲು ಗುರುತು ಮಾಡಿದವ ಯಾರಪ್ಪ ಅಂತಂದು ಹೇಳಿದ್ರೆ ಮೌಂಟ್. ಅವನ ಹೆಸರು ಏನಂತಂದು ಹೇಳಿದ್ರೆ ಗಾಡ್ವಿನ್ ಅಸ್ಟಿನ್. ಸೊ ಅದ್ರ ಹಿಂದೆ ಮೌಂಟ್ ಅಂತಂದು ಹೇಳಿದ್ರೆ ಮೌಂಟೇನ್, ಪರ್ವತ. ಆಮೇಲೆ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. ನಮ್ಮ ಭಾರತ ದೇಶದ ಅತಿ ಉದ್ದವಾದ ನದಿ ಯಾವ್ದಪ್ಪ ಅಂತಂದು ಹೇಳಿದ್ರೆ ಗಂಗಾ ನದಿ ಅಂತಂದು ಹೇಳ್ತೀವಿ. ಆಮೇಲೆ ಇಲ್ಲೇ ಇನ್ನೊಂದು ಪಾಯಿಂಟ್ರು ನಿಮ್ಗೆ, ಸಾರ್ಕ್ ಅಂತಂದು ಕೇಳಿದ್ರೆ ಯಾರಾದರೂ ಸಾರ್ಕ್ ಅನ್ನೋದೇನಪ್ಪ ಅಂತಂದು ಹೇಳಿದ್ರೆ ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್. ಸಾರ್ಕ್ ಅಂತಂದು ಕೇಳಿದ್ರಿ ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ದೇಶಗಳೇನಿದಾವಲ್ಲ, ನಮ್ಮ ಸುತ್ತಮುತ್ತ ದೇಶಗಳು ಸೇರಿಬಿಟ್ಟು ಒಂದು ಗುಂಪು ಮಾಡ್ಕೊಂಡಿದಾವೆ. ಈಗ ಹೆಂಗೆ ಮಹಿಳಾ ಸ್ವಸಹಾಯ ಸಂಘಗಳಿರ್ತಾರಲ್ಲ, ಮನೆ ಸುತ್ತಮುತ್ತ ಇರೋ ಎಲ್ಲ ಏನಂತಂದು ಹೇಳಿದ್ರೆ ಹೆಂಗಸರೆಲ್ಲ ಸೇರಿಬಿಟ್ಟು ಅಂದ್ರೆ ಅವ್ವಗಳ, ಅಜ್ಜಿಗಳ, ಕಾಕುಗಳ ಎಲ್ಲರೂ ಸೇರಿಬಿಟ್ಟು ಏನಂತಂದ್ರೆ ಒಂದು ಸಂಘ ಮಾಡ್ತಾರೆ, ಗೊತ್ತೈತಿ? ಒಂದು ಸಂಘವನ್ನು ಕಟ್ತಾರೆ. ಸೇಮ್ ಹಂಗೆ ಏನಪ್ಪ ಅಂತಂದು ಹೇಳಿದ್ರೆ ಎಲ್ಲರೂ ಈ ಸುತ್ತಮುತ್ತ ಇರೋ ದೇಶಗಳೆಲ್ಲ ಸೇರಿಬಿಟ್ಟು ಒಂದು ಸಂಘವನ್ನು ಕಟ್ಟಿದ್ರು. ಅದ್ರ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ಸಾರ್ಕ್ ಅಂತಂದು ಹೇಳ್ತೀವಿ. ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಅಂತಂದು ಹೇಳಿದ್ರೆ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದು ಹೇಳಿದ್ರೆ ನೇಪಾಳದ ಕಠ್ಮಂಡು ಎಲ್ಲೈತಿ. ನೇಪಾಳದ ಕಠ್ಮಂಡುದಲ್ಲೈತೆ. ಇಲ್ಲಿ ನೋಡ್ರಿ, ನೇಪಾಳದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಕಠ್ಮಂಡು. ಆಮೇಲೆ ಸಾರ್ಕದ್ದು ಹೆಡ್ ಕ್ವಾರ್ಟರ್ ಇಲ್ಲಿ ಕಠ್ಮಂಡು. ಸೊ 2 ಪಾಯಿಂಟ್ಸ್ಗಳು ಬರ್ತಾವ. ಇದೊಂದು ಪಾಯಿಂಟನ್ನ ನೀವು ನೆನ್ಪಿಟ್ಕೋಬೇಕು. ಇಷ್ಟು ಪಾಯಿಂಟ್ಸ್ಗಳು ಎಲ್ರಿಗೂ ಅರ್ಥ ಆದವಾ? ಸೊ ಈ ಎಲ್ಲ ಪಾಯಿಂಟ್ಸ್ಗಳೆಲ್ಲ ಅರ್ಥ ಆದವಾ? ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ನಾವು ಬಿಟ್ಟಿದ್ದೀವಿ. ಅದನ್ನೊಂದು ಕೂಡ ಏನಂತಂದು ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ ಬರುತ್ತೆ. ಇಲ್ಲಿ ಕೆಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಶ್ರೀಲಂಕಾ ಬರುತ್ತೆ. ಇಲ್ಲಿರುವ ಜಲಗಡಿ ರೇಖೆಯನ್ನು ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಇರುವ ಜಲಗಡಿ ರೇಖೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪಾಕ್ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಕ್ ಜಲಸಂಧಿ. ಸೊ ಪಾಕ್ ಜಲಸಂಧಿ ಎಲ್ಲೈತ್ರಿ ಅಂತ ಕೇಳಿದ್ರೆ ಕೆಲವು ಜನ ಏನಂತಂದು ಹೇಳಿದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ. ಅದಲ್ಲ. ಸೊ ಇದೇನಂತಂದು ಹೇಳಿದ್ರೆ ಇಲ್ಲಿ ಏನ ಜಲಸಂಧಿ ಅಂದ್ರೆ ಏನು ಫಸ್ಟ್ ನೆನ್ಪಿಟ್ಕೊಳ್ಳೋದು. ಸರ್ ಈ ಕಡೆ ಒಂದೇನಪ್ಪ ಅಂತಂದು ಹೇಳಿದ್ರೆ ಭೂಪ್ರದೇಶ ರೀ,
ಅದಾದ ನಂತರ ಈ ಕಡೆನೂ ಭೂಪ್ರದೇಶ ಇರುತ್ತೆ, ನಡುವಿನ ನೀರಿನ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಜಲಸಂಧಿ ಅಂತ ಕರಿತೀವಿ. ಈ ಕಡೆನೂ ದೊಡ್ಡ ಭೂಭಾಗ, ಇಲ್ಲೂ ದೊಡ್ಡ ಭೂಭಾಗ, ಅಂದರೆ ಇಲ್ಲಿರೋ ನೀರಿನ ಭಾಗವನ್ನು ಏನಂತ ಕರಿತೀವಿ, ಜಲಸಂಧಿ ಅಂತ ಕರಿತೀವಿ. ಅದ್ರ ಹೆಸರೇನ ಪಾಕ್ ಅಂತಂದು ಕೊಟ್ಟಿದ್ದಾರೆ. ಈ ಪಾಕಿಸ್ತಾನ್ ಬೇರೆ, ಈ ಪಾಕ್ ಬೇರೆ, ಈ ಪಾಕ್ ಬೇರೆ, PALK ಇದು ಪಾಕ್ ಜಲಸಂಧಿ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಬರುತ್ತಾ. ಸೊ ಇಷ್ಟು ಪಾಯಿಂಟ್ಸ್ಗಳಿಗೆ ಎಲ್ರಿಗೂ ಅರ್ಥ ಆಯ್ತಾ? ಎಲ್ಲ ಪಾಯಿಂಟ್ಸ್ಗಳು ಅರ್ಥ ಆದವಾ? ಇದು ಬೇಸಿಕ್, ನಮ್ಮ ಭಾರತ ದೇಶದ ಬಗ್ಗೆ ಬೇಸಿಕ್. ಮಾಡ್ತೀನಪ್ಪ. ಸೊ ಇನ್ಕಸ್ದಾಗ ಹೇಳಿದ್ನಲ್ಲ, ಪಾಕ್ ಜಲಸಂಧಿ ಅಂತಂದು ಹೇಳಿದ್ರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಅಷ್ಟ. ಜಲಸಂಧಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಈ ಕಡೆ ಒಂದು ಭೂಭಾಗ ಇರುತ್ತೆ, ಈ ಕಡೆ ಒಂದು ಭೂಭಾಗ ಇರುತ್ತೆ. ಇದು ನಮ್ದು ಇಂಡಿಯಾ ಭೂಭಾಗ, ಇದು ಶ್ರೀಲಂಕಾದು. ನಡುವೆ ನೀರಿನ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಜಲಸಂಧಿ ಅಂತ ಕರಿತೀವಿ. ಅದ್ರ ಹೆಸರೇನಪ್ಪ? ಜಿಯೋಗ್ರಫಿಕಲ್ ಟರ್ಮ್ ಏನಪ್ಪಾ ಅಂತಂದ ಹೇಳಿದ್ರೆ ಭೂಗೋಳ ಶಾಸ್ತ್ರದ ಪ್ರಕಾರ ಅದನ್ನ ನಾವು ಜಲಸಂಧಿ ಅಂತ ಕರಿತೀವಿ. ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಅದಕ್ಕೊಂದು ಹೆಸರು ಕೊಡಬೇಕಲ್ಲ, ಸೊ ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ ಪಾಕ್ ಅಂತಂದು ಕೊಟ್ಟಿದ್ದಾರೆ, PALK. ಯಾಕೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಆ ಹೆಸರು, ಬಟ್ ಆದ್ರೆ ಅದಕ್ಕೆ ಹೆಸರು ಏನಂತ ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ ಪಾಕ್ ಜಲಸಂಧಿ ಅಂತ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ, ನೆನ್ಪಿಟ್ಕೊಳ್ರಿ ಇದೊಂದು ಪಾಯಿಂಟ್. ಪಾಕಿಸ್ತಾನಕ್ಕಾಗ್ಲಿ ಅದಕ್ಕಾಗ್ಲಿ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಎಸ್, ಇಷ್ಟು ಪಾಯಿಂಟ್ಸ್ಗಳೆಲ್ಲರಿಗೂ ಅರ್ಥ ಆದ್ವಾ ಕಂಪ್ಲೀಟ್ ಆಗಿ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಸಿಂಪಲ್ ಆಗಿ ಒಂದು ಡಿಸ್ಕಷನ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ನನ್ನ ಕ್ಲಾಸನ್ನು ಏನಂತಂದ್ರೆ ಸ್ಟಾಪ್ ಮಾಡ್ತೀನಿ. ಯಾಕಂತಂದ್ರೆ ಭಾಳ ಡಿಸ್ಕಷನ್ ಮಾಡ್ತಂತಂದ್ರೆ ಮತ್ತೆ ನೆನಪುಳಿಯಂಗಿಲ್ಲ. ಎಸ್, ಯಾವ ನದಿಗಳು ಬರ್ತಾವ ಅಂತಂದು ಹೇಳ್ರಿ, ಜಸ್ಟ್ ನದಿಗಳ ಹೆಸರು. ಸೊ ಇಲ್ಲಿ ನಾನು ಡಯಾಗ್ರಾಮ್ ಹಾಕೋತ ಹೋಗ್ತೀನಿ, ಅದ್ರ ಪ್ರಕಾರ ಹೇಳ್ರಿ. ಕ್ಲಿಯರಾ? ನಮ್ಮ ಡಯಾಗ್ರಾಮ್ ಹಾಕ್ತೀನಿ, ಅದ್ರ ಪ್ರಕಾರ ಹೇಳ್ಕೊತ ಹೋಗ್ರಿ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ಒಂದು ನದಿ ಬರುತ್ತೆ. ಇದನ್ನ ನಾವು ಯಾವ ನದಿ ಅಂತ ಕರಿತೀವಿ? ಇಲ್ಲಿ ಕೆಳಗಡೆ ಒಂದು ನದಿ ಬರುತ್ತೆ ನೋಡ್ರಿ, ಆ ನದಿಯನ್ನ ಏನಂತ ಕರಿತೀವಿ? ಕಾವೇರಿ. ವೆರಿ ಗುಡ್. ಸೊ ಈ ನದಿಯನ್ನ ಏನಂತ ಕರೆದ್ವಿ ಅಂತಂದು ಹೇಳಿದ್ರೆ ಕಾವೇರಿ ಅಂತ ಕರೆದ್ವಿ. ನೆಕ್ಸ್ಟ್ ಅದ್ರ ಮೇಲೆ ಕಾವೇರಿ ನದಿ ಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನದಿ ಬರುತ್ತಾ, ಅದು ಯಾವ್ದನ್ನಂತ ಕರಿತೀವಿ? ತುಂಬಾ ಇಂಪಾರ್ಟೆಂಟ್ ನದಿ, ದೊಡ್ಡದು, ಕೃಷ್ಣಾ ನದಿ. ವೆರಿ ಗುಡ್. ಆಮೇಲೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಒಂದು ನದಿ ಬರುತ್ತೆ, ತುಂಬಾ ಇಂಪಾರ್ಟೆಂಟು. ಅದು ಯಾವ್ದು ನದಿ? ತುಂಬಾ ಇಂಪಾರ್ಟೆಂಟ್ ಓನ್ಲಿ, ಗೋದಾವರಿ. ಸೊ ಯಾವ್ದಪ್ಪ ಅಂತಂದು ಹೇಳಿದ್ರೆ ಗೋದಾವರಿ. ಕೃಷ್ಣಾ ಮೇಲೆ ಬರುವಂಥದ್ದು ಯಾವ್ದಪ್ಪ ಅಂತಂದು ಹೇಳಿದ್ರೆ ಗೋದಾವರಿ ನದಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಕಡೆಯಿಂದ ಏನಂತಂದು ಹೇಳಿದ್ರೆ ಒಂದು ನದಿ ಬರುತ್ತಾ, ಈ ನದಿ ಯಾವುದು? ಗಂಗಾ ನದಿ ಅಂತಂದು ಹೇಳ್ತೀವಿ. ಆಮೇಲೆ ಅದ್ರ ಕೆಳಗಡೆ ಇನ್ನೊಂದು ನದಿ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಯಮುನಾ ನದಿ ಅಂತ ಕರಿತೀವಿ. ಆಮೇಲೆ ಈ ಕಡೆಯಿಂದ ಒಂದು ಬರುತ್ತೆ ನೋಡ್ರಿ, ಈ ತರ ಏನಂತಂದು ಹೇಳಿದ್ರೆ ಬಂದು ಈ ತರ ಬಂದು ಸೇರ್ಕೊಳತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ರಹ್ಮಪುತ್ರ ನದಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನು ಕೆಲವೊಂದು ಬರ್ತಾವ, ಈ ಕಡೆ ಬರ್ತಾವ ನೋಡ್ರಿ. ಸೊ ಇಲ್ಲಿಂದ ಹುಟ್ಟಿ ಈ ಕಡೆಯಿಂದ ಹುಟ್ಟಿ ಏನಂತಂದು ಹೇಳಿದ್ರೆ ಈ ಕಡೆ ಒಂದು ಹರಿಯುತ್ತಾ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಂಧೂ ನದಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿಂಧೂ ನದಿ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಸೊ ಈ ನದಿಯನ್ನ ಏನಂತ ಕರಿತೀವಿ ಅಂದ್ರೆ ಜೀಲಂ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಬರುತ್ತಾ ಚಿನಾಬ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತಾ ರಾವಿ. ಆಮೇಲೆ ಇನ್ನೊಂದು ಬಿಯಾಸ್ ಅಂತಂದೇಳಿ. ಜಸ್ಟ್ ನೆನ್ಪಿಟ್ಕೊಡ್ರಿ, ಯಾವ ಒಂದು ಸರಿ ನಿಮ್ಮ ತಲೆಯಾಗ ಹೋದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ನಾವು ನಾಳೆ ಡಿಸ್ಕಷನ್ ಮಾಡ್ತೀನಲ್ಲ, ಇವ್ರ ಬಗ್ಗೆ ಮಾಡುವಾಗ ನಿಮ್ಗೆ ಗೊತ್ತಾಗಿಬಿಡುತ್ತೆ. ಎಸ್, ಅದಾದ ನಂತರ ಈ ಕಡೆ ಒಂದು ನದಿ ಬರುತ್ತಾ, ಇದು ಯಾವ್ದಂತಂದು ಹೇಳಿದ್ರೆ ನರ್ಮದಾ ನದಿ ಅಂತಂದು ಹೇಳ್ತೀವಿ. ನರ್ಮದಾ ನದಿ. ಅದ್ರ ಕೆಳಗಡೆ ಇನ್ನೊಂದು ನದಿ ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ತಪತಿ ನದಿ ಅಂತ ಕರಿತೀವಿ. ನರ್ಮದಾ ಮತ್ತು ತಪತಿ ನದಿಗಳು. ಆಮೇಲೆ ಇಲ್ಲೇ ಒಂದು ಸಣ್ಣ ನದಿ ಬರುತ್ತಾ ಇಲ್ಲಿ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಹಾನದಿ ಅಂತ ಕರಿತೀವಿ. ಯಾಕಂದ್ರೆ ಹಿರಾಕುಡ್ ಡ್ಯಾಮ್ ಬರುತ್ತಲ್ಲ, ಅತಿ ದೊಡ್ಡ ಡ್ಯಾಮ್ ಹಿರಾಕುಡ್, ಮಹಾನದಿ ಅಂತಂದೇಳಿ. ಸೊ ಇಷ್ಟು ನದಿಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಈಗೇನು ನಾನು ಡಯಾಗ್ರಾಮ್ ಹಾಕಿದ್ನಲ್ಲ, ಇಷ್ಟು ನದಿಗಳೇನಪ್ಪ ಅಂತಂದು ಹೇಳಿದ್ರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು ನಾನು ರೆಕಾರ್ಡ್ ಆಫ್